ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 16ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ತಿಥಿ ಇರುವಂಥ ದಿನ, ನಾಗ ಚತುರ್ಥಿ ಈ ದಿನ. ಈ ಚತುರ್ಥಿಯ ತಿಥಿ ಈ ದಿನ ಸಂಜೆ 6:44 ಇರಲಿದೆ. ನಂತರ ಪಂಚಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ, ಅಂದರೆ ಇದು ದಿನಪೂರ್ತಿ ಇರುತ್ತೆ. ಬೆಳಗಿನ ಜಾವ 3:51 ಕೂಡ ಹಸ್ತ ನಕ್ಷತ್ರ ಇರುತ್ತೆ. ನಂತರ ಚಿತ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಸಂಜೆ 4:54 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ. ಇದು ಈ ದಿನ ಬೆಳಗಿನ ಜಾವ 4:07 ಇರಲಿದೆ. ನಂತರ ಶುಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಕನ್ಯಾ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:09 ಸಂಜೆ 6:42 ಇನ್ನು ಗುಳಿಕ ಕಾಲ ಈ ದಿನ ಅಪರಾಹ್ನ 3:35 ಸಂಜೆ 5:09 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:27 ಮಧ್ಯಾಹ್ನ 2:01 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಸಂಜೆ 5:14 ಸಂಜೆ 6:07 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:51 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 9:43 ರಾತ್ರಿ 11:21 ಅಮೃತ ಕಾಲದ ಸಮಯ. ಇನ್ನು ಈ ದಿನದ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:55 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ವಿಶೇಷವಾಗಿ ಈ ಚಗೋದಯದ ಲಾಭದ ಸಮಯವನ್ನು ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಿಗಾಗಿ ಬಳಸ್ಕೊಳ್ಳಿ. ಅಂದರೆ ನಿಮ್ಮ ವ್ಯಾಪಾರವನ್ನು ಈ ಸಂದರ್ಭದಲ್ಲಿ ಆರಂಭ ಮಾಡಿ. ಹಾಗೆ ವ್ಯಾಪಾರಿ ಸಂಬಂಧವಾಗಿ ಮಾಡುವಂಥ ಯಾವುದೇ ರೀತಿಯ ಪ್ರಯಾಣ ಇದ್ದರೂ ಕೂಡ ಈ ಸಮಯದಲ್ಲೇ ಮಾಡಿ. ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಬೇಕು ಅಂದರೆ ನೀವು ಚಗೋದಯದ ಲಾಭದ ಸಮಯದಲ್ಲೇ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕು. ಇದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:06 ಸೂರ್ಯಾಸ್ತ ಸಂಜೆ 6:41. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ಆಡಳಿತ ಕ್ಷೇತ್ರದಲ್ಲಿರುವಂಥ ರಾಜಕೀಯ ವ್ಯಕ್ತಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ತುಂಬ ಸೂಕ್ತವಾಗಿದೆ. ಅಂದರೆ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ನೀವು ಮಾಡುವಂಥ ಪ್ರಯಾಣಕ್ಕಾಗಲಿ ಈ ದಿನ ಚೆನ್ನಾಗಿದೆ.
ಹಾಗಾಗಿ ನಿಮ್ಮ ಪ್ರಯತ್ನ ತುಂಬ ಯಶಸ್ವಿ ಆಗಬೇಕು ಅಂದರೆ ರಾಜಕಾರಣಿಗಳು ವಿಶೇಷವಾಗಿ ಈ ದಿನವನ್ನು ಬಳಸ್ಕೊಳ್ಬೋದು. ಇನ್ನು ರವಿ ಸರ್ಕಾರಕ್ಕೆ ಕಾರಕ. ಹಾಗಾಗಿ ಸರ್ಕಾರದ ಹಿರಿಯ ಅಧಿಕಾರಿಗಳಿಗಾಗಲಿ ಸರ್ಕಾರಿ ನೌಕರರಿಗಾಗಲಿ ಈ ದಿನ ಬಹಳ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಸ್ಥಾನಮಾನಕ್ಕೆ ಸೂಕ್ತವಾದಂತಹ ಅವಕಾಶಗಳು ಈ ದಿನ ಸಿಕ್ಕುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ರವಿ ಪಿತೃಕಾರಕ ಮತ್ತು ಪುತ್ರಕಾರಕ. ಹಾಗಾಗಿ ತಂದೆ ಮತ್ತು ಮಗ, ಗಂಡು ಮಕ್ಕಳು ವಿಶೇಷವಾಗಿ ಈ ದಿನ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ರವಿಯಿಂದ ಹಲವಾರು ಪ್ರಯೋಜನಗಳಿದೆ. ಆರೋಗ್ಯದ ಬಗ್ಗೆ ಆಗಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಪಡ್ಕೊಳ್ಳುವಂಥ ಸ್ಥಾನಮಾನ, ಒಂದು ಕೀರ್ತಿ, ಗೌರವ, ಪದವಿ, ಹಾಗೆ ಧರ್ಮದ ವಿಚಾರದಲ್ಲಿ, ಹಾಗೆ ಆಕರ್ಷಣೆಯ ವಿಚಾರದಲ್ಲಿ, ಇನ್ನು ಬಹಳ ಮುಖ್ಯವಾಗಿ ಶಿರಸ್ಸು ಮತ್ತು ಆರೋಗ್ಯ, ಇದರ ಕಡೆ ಈ ದಿನ ನೀವು ಎಷ್ಟು ಗಮನ ಹರಿಸ್ತೀರೋ ಅಷ್ಟು ಲಾಭಗಳು ಉಂಟಾಗುವಂಥದ್ದು ಇದೆ. ಏಕೆಂದರೆ ರವಿಯಿಂದ ಉತ್ತಮವಾದಂಥ ಫಲಿತಾಂಶಗಳು ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದ ಫಲವನ್ನು ತರುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 25 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆಯಿಂದ ರಾತ್ರಿ 7 ಗಂಟೆ 54 ನಿಮಿಷದವರೆಗೆ, ಹಾಗೆ ಮಧ್ಯರಾತ್ರಿ 1 ಗಂಟೆ 19 ನಿಮಿಷದಿಂದ ರಾತ್ರಿ 2 ಗಂಟೆ 14 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಶನಿ ಹೋರಾದಲ್ಲಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಈ ಸಮಯದಲ್ಲಿ ಮಾತ್ರ ಸ್ಥಗಿತಗೊಳಿಸುವಂಥದ್ದು ಉತ್ತಮ. ಹಾಗೆ ಈ ದಿನ ಯಾರು ಸೇವಕ ವರ್ಗದವರಿದ್ದೀರಿ ಅಂದರೆ ಈ ಸರ್ವಿಸ್ ಸೆಕ್ಟರಲ್ಲಿ ಇರುವಂಥವ್ರಿಗೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರುವಂಥ ಅಗತ್ಯತೆ ಇದೆ. ಹಾಗಾಗಿ ನೀವು ವಾಹನ ಚಲಾಯಿಸುವ ಸಂದರ್ಭದಲ್ಲಾಗಲಿ, ಓಡಾಡುವಂತಹ ಸಂದರ್ಭದಲ್ಲಾಗಲಿ ಜಾರಿ ಬೀಳಬಾರ್ದು, ಕಾಲಿಗೆ ಪೆಟ್ಟಾಗಬಾರ್ದು. ಈ ಶನಿ ಹೋರಾದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 19 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 54 ನಿಮಿಷದಿಂದ ರಾತ್ರಿ 7 ಗಂಟೆಯವರೆಗೆ, ಇನ್ನು ಮಧ್ಯರಾತ್ರಿ 12 ಗಂಟೆ 25 ನಿಮಿಷದಿಂದ ರಾತ್ರಿ 1 ಗಂಟೆ 19 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಪ್ರತಿದಿನ ಇದ್ದೇ ಇರುತ್ತೆ, ಆದರೆ ನೀವು ಅದನ್ನು ಕಂಡುಕೊಳ್ಬೇಕು. ಅದೇ ರೀತಿ ಒಳ್ಳೆಯ ಯಾವ ಹೊರದಲ್ಲಿ ಯಾವ ಕೆಲಸ ಮಾಡಬೇಕು ಅದನ್ನು ಕೂಡ ತಿಳ್ಕೊಳ್ಬೇಕು. ಇದೆಲ್ಲವೂ ಕೂಡ ನಿಮಗೆ ಪಂಚಾಂಗದಿಂದ ಕಂಡು ಬರುತ್ತೆ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಂಡು ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ನಿಮಗೆ ನಿಮ್ಮ ಕೆಲಸದಿಂದ ತೃಪ್ತಿ ಬೇಕು, ಅನುಕೂಲ ಬೇಕು, ಲಾಭ ಬೇಕು. ಅದಕ್ಕೆ ಮಾಡಬೇಕಾಗಿರುವಂಥದ್ದು ಒಂದೇ ಒಂದು ಕೆಲಸ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಬೇಕು. ಒಳ್ಳೆಯ ಪ್ರಾರಂಭ ಆಗಲಿ. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅನ್ನುವಂಥದ್ದ ರೀತಿಯಲ್ಲಿ ನಿಮ್ಮ ಒಳ್ಳೆಯ ಆರಂಭ ಅರ್ಧ ಕೆಲಸವನ್ನೇ ಮುಗಿಸಿದಂತಾಗ್ಬಿಡುತ್ತೆ. ಹಾಗಾಗಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಪ್ರಯತ್ನದಲ್ಲಿ ಶ್ರೇಯಸ್ಸುಂಟಾಗಲಿ. ಈ ಪಂಚಾಂಗವನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ನಮ್ಮ ಒಂದು ಮನವಿಯನ್ನು ನೀವು ಈಗಾಗಲೇ ಕೇಳ್ತಾ ಇದ್ದೀರಿ. ಅದೇನೆಂದರೆ ಪ್ರತಿನಿತ್ಯ ನೀವು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ನಂತರದಲ್ಲಿ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ಅದರ ಕೆಳಗಡೆ ಒಂದು ಹೈಪ್ ಅನ್ನೋವಂಥ ಒಂದು ಬಟನ್ ಇದೆ, HYP ಅಂತ. ಅದು ಕೂಡ ನಿಮ್ಮ ಈ ಫೇವರಬಲ್ ಆಗಿರುವಂಥ ಕಾರ್ಯಕ್ರಮಕ್ಕೆ ಪಾಯಿಂಟ್ಸನ್ನು ತಂದು ಕೊಡುತ್ತೆ. ಅದನ್ನು ಕೂಡ ನೀವು ಆ ಬಟನನ್ನು ಕೂಡ ಒತ್ತುವಂಥದ್ದನ್ನು ಮರಿಬೇಡಿ. ಇನ್ನು ಕೆಲವು ವಿಶೇಷವಾದಂತಹ ಕಾರ್ಯಕ್ರಮಗಳಿದೆ, ಅದನ್ನು ನಾವು ಎಕ್ಸ್ಕ್ಲೂಸಿವ್ ಆಗಿ ಮೆಂಬರ್ಸ್ಗೆ ಮಾತ್ರ ಪ್ರಸಾರ ಮಾಡುವಂಥ ಒಂದು ಯೋಜನೆಯನ್ನ ಹಾಕಿಕೊಂಡಿದ್ದೇವೆ. ಅದಕ್ಕಾಗಿ ಕೆಳಗಡೆ ಜಾಯಿನ್ ಅನ್ನುವಂಥ ಒಂದು ಬಟನ್ ಇದೆ. ಅದನ್ನು ನೀವು ಪ್ರೆಸ್ ಮಾಡಿದ್ರೆ ನೀವು ಸಿರಿಗನ್ನಡ ಸುದ್ದಿವಾಹಿನಿಗೆ
ಪೋಷಕರಾಗ್ತೀರಿ, ಅದಕ್ಕೆ ಮೆಂಬರ್ ಆಗ್ತೀರಿ. ಹಾಗಾಗಿ ನಾವು ಪ್ರಸಾರ ಮಾಡುವಂತಹ ಕೆಲವು ವಿಶೇಷ ಕಾರ್ಯಕ್ರಮಗಳು, ನಿಮಗೆ ಅತಿ ಅಗತ್ಯವಾಗಿ ಬೇಕಾಗಿರುವಂತಹ ಕಾರ್ಯಕ್ರಮಗಳು ಈ ಒಂದು ವಿಶೇಷ ಮಾಲಿಕೆಯಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಕ್ಕತ್ತೆ. ಹಾಗಾಗಿ ನಾನು ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡಿಕೊಳ್ಳುವಂಥದ್ದು ಏನಂದ್ರೆ, ಸಿರಿಗನ್ನಡ ಸುದ್ದಿವಾಹಿನಿಗೆ ತಾವು ಕೂಡ ಸದಸ್ಯರಾಗಿ ನೀವು ಪೋಷಕರಾಗ್ತೀರಿ. ಇಲ್ಲಿ ಪೋಷಕರು ಅಂತ ಹೇಳಿದ್ರೆ ಬೇರೆಯವರನ್ನ ಸಲಹುವಂಥವ್ರು. ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿಯ ಇಡೀ ತಂಡವನ್ನ ನೀವು ಪೋಷಿಸಿದಂತಾಗುತ್ತೆ. ಜೊತೆಗೆ ನಾವು ಹೇಳುವಂತಹ ಕಾರ್ಯಕ್ರಮಗಳನ್ನ ಇನ್ನೂ ಉತ್ತಮ ರೀತಿಯಲ್ಲಿ ತಮಗೆ ಬೇಕಾದಂತಹ ಮಾಹಿತಿಗಳನ್ನು ಕೂಡ ತಿಳಿಸುವಂಥ ಒಂದು ಪ್ರಯತ್ನವನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ವಿಶೇಷ ಕಾರ್ಯಕ್ರಮವನ್ನ ತಾವು ನೋಡಿ ಅದರಲ್ಲಿ ನಿಮಗೆ ಯಾವ ವಿಚಾರದ ಬಗ್ಗೆ ಮಾಹಿತಿ ಬೇಕಾಗಿದೆ, ಯಾವ ವಿಷಯವನ್ನ ಹೆಚ್ಚು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ನಮಗೆ ನಿಮ್ಮ ಸಲಹೆ ಅಮೂಲ್ಯವಾಗಿ ಬೇಕಾಗುತ್ತೆ. ಹಾಗಾಗಿ ಬಂಧುಗಳೇ, ನೀವು ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ನಮಗೆ ದೊಡ್ಡ ಸಹಕಾರವನ್ನ ಮಾಡಿದಾಗತ್ತೆ. ಅದೇ ನಮಗೆ ಉಪಯೋಗ. ಹಾಗಾಗಿ ನಮ್ಮ ಮನವಿಯನ್ನ ತಾವೆಲ್ಲ ಸಹೃದಯದಿಂದ ಪರಿಗಣಿಸ್ತೀರಿ, ನಮ್ಮನ್ನ ಹರಸ್ತೀರಿ, ಆಶೀರ್ವಾದ ಮಾಡ್ತೀರಿ. ಹಾಗೆ ಪೂರ್ಣ ಸಹಕಾರ ನಮಗೆ ತಮ್ಮಿಂದ ಸಿಕ್ಕತ್ತೆ ಅನ್ನುವಂಥ ಒಂದು ಭರವಸೆಯಿಂದ ಕಾರ್ಯಕ್ರಮಗಳನ್ನ ಮುಂದುವರಿಸ್ತಾ ಇದ್ದೇವೆ. ಹಾಗಾಗಿ ತಮಗೆಲ್ಲರಿಗೂ ಕೂಡ ಭಗವಂತ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾಗ ಚತುರ್ಥಿ, ನಾಳೆ ನಾಗರ ಪಂಚಮಿ. ಆ ಪಂಚಮಿಯನ್ನೇ ಗರುಡ ಪಂಚಮಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಏಕೆಂದರೆ ಈ ನಾಗರ ಪೂಜೆಯನ್ನು ಮಾಡುವಂತಹ ನಾಗ ಚತುರ್ಥಿ ಆಗಲಿ ನಾಗರ ಪಂಚಮಿ ಆಗಲಿ ಬಹಳ ವಿಶೇಷವಾಗಿರುವಂಥದ್ದು. ಅದರಲ್ಲೂ ಒಂದು ಪ್ರಮುಖವಾದಂತಹ ಸ್ಥಾನ ನಮ್ಮ ಸಂಪ್ರದಾಯದಲ್ಲಿ ಇರುವಂಥದ್ದು. ಅದರಲ್ಲೂ ಕೆಲವರು ಅಕ್ಷಯ ತೃತೀಯಾಗೆ ಸರಿಸಮಾನವಾದಂತಹ ದಿನ ಈ ನಾಗರ ಪಂಚಮಿ ಅಂತ ಕೂಡ ಹೇಳುವಂಥದ್ದಿದೆ. ಹಾಗಾಗಿ ಪಂಚಮಿ ತಿಥಿ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಪ್ರಶಸ್ತವಾಗಿರುವಂತಹ ಒಂದು ತಿಥಿ. ಅದಕ್ಕಾಗಿ ಈ ದಿನ ಹಸ್ತ ನಕ್ಷತ್ರಯುಕ್ತವಾದಂತಹ ಪಂಚಮಿ ಆರಂಭ ಆಗುತ್ತೆ. ನಂತರದಲ್ಲಿ ಆಶ್ಲೇಷ ನಕ್ಷತ್ರ ಇರುವಂಥದ್ದು. ಇಲ್ಲಿ ಆಶ್ಲೇಷ ಅಂದರೆ ಸರ್ಪವೇ. ಹಾಗಾಗಿ ಈ ವರ್ಷ ಬಹಳ ವಿಶೇಷವಾಗಿ ನಾಗರ ಪಂಚಮಿಯ ಹಬ್ಬ ಸೋಮವಾರವೇ ಬರ್ತಾ ಇರುವಂಥದ್ದು. ಇಲ್ಲಿ ಸೋಮವಾರ ಶಿವನ ವಾರ. ಶಿವನ ಪರಿವಾರ ದೇವತೆಗಳಲ್ಲಿ ಈ ಸರ್ಪಕ್ಕೂ ಕೂಡ ವಿಶೇಷವಾದಂಥ ಒಂದು ಸ್ಥಾನ ಇದೆ. ಹಾಗಾಗಿ ಎಲ್ಲ ದೃಷ್ಟಿಕೋನದಿಂದ ನೋಡಿದ್ರೆ ಈ ವರ್ಷದ ನಾಗರ ಪಂಚಮಿ ಅಥವಾ ನಾಗರ ಚೌತಿ ಬಹಳ ವಿಶೇಷತೆ ಅನ್ನಿಸ್ಕೊಂಡಿದೆ. ಹಾಗೆ ಈ ಒಂದು ನಾಗರ ಹಬ್ಬವನ್ನ ಬಹಳ ಶ್ರದ್ಧಾ ಭಕ್ತಿಗಳಿಂದ, ಹಾಗೆ ಅಷ್ಟೇ ಭಯ ಶ್ರದ್ಧೆಗಳಿಂದ ಆಚರಣೆ ಮಾಡುವಂಥದ್ದು ಕೂಡ ಇದೆ. ಕೆಲವರು ಶಿವನನ್ನ, ವಿಷ್ಣುವನ್ನ ಇತ್ಯಾದಿ ದೇವತೆಗಳನ್ನ, ಏಕದೇವತೆಯನ್ನ ಮಾತ್ರ ಉಪಾಸನೆ ಮಾಡ್ತೇವೆ ಅನ್ನುವಂಥವ್ರು, ಮತ್ತೆ ಉಳಿದವರು ಕೂಡ ಈ ಒಂದು ನಾಗರ ಹಬ್ಬವನ್ನು ಆಚರಣೆ ಮಾಡುವಂಥದ್ದಿದೆ. ಒಟ್ಟಾರೆ ಈ ನಾಗರ ಪಂಚಮಿಯನ್ನ ಕಾಮ್ಯ ವ್ರತವಾಗಿ ಕೆಲವೊಮ್ಮೆ ಆಚರಣೆ ಮಾಡುವಂಥದ್ದು ಕೂಡ ಇದೆ. ಇಲ್ಲಿ ಕಾಮ್ಯ ವ್ರತ ಅಂತ ಹೇಳಿದ್ರೆ ನಮ್ಮ ಬಯಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಅಥವಾ ನಮಗೆ ಬೇಕಾದಂತಹ ಒಂದು ವರವನ್ನಾಗ್ಲಿ ಅನುಕೂಲವನ್ನಾಗ್ಲಿ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಒಂದು ವಿಶೇಷವಾದಂತಹ ಸಂದರ್ಭ ಇದು. ಅದಕ್ಕಾಗಿನೇ ಈ ನಾಗರ ಪಂಚಮಿ ಪರ್ವ ಒಂದು ಮುಖ್ಯವಾದಂತಹ ಒಂದು ಘಟ್ಟ ಇದು. ಇಲ್ಲಿ ಸರ್ಪಗಳಿಂದ ನಮಗೆ ಯಾವುದೇ ರೀತಿಯ ಬಾಧೆಗಳು ಬರದೇ ಇರಲಿ, ಸರ್ಪ ಶಾಪ ಬರದೇ ಇರಲಿ, ಈ ಸರ್ಪಗಳು ನಮ್ಮನ್ನ ಕಚ್ಚದೇ ಇರಲಿ, ವಿಷಬಾಧೆ ಪರಿಹಾರ ಆಗಲಿ, ಸಂತಾನ ಪ್ರಾಪ್ತಿ ಆಗಲಿ, ಧನ ಪ್ರಾಪ್ತಿ ಆಗಲಿ, ಹಾಗೆ ಯಾವುದೇ ರೀತಿಯ ಚರ್ಮ ರೋಗಗಳಿದ್ರೆ ಅದು ನಿವೃತ್ತಿಯಾಗಲಿ, ನಮಗೆ ಅಂತಿಮದಲ್ಲಿ ಸ್ವರ್ಗ ಪ್ರಾಪ್ತಿ ಉಂಟಾಗಲಿ ಅಂತ ಹೇಳಿ ಬೇರೆ ಬೇರೆ ರೀತಿಯ ಕಾಮನೆಗಳಿಂದ ಈ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ಕಾಮನೆ ಅಂದರೆ ಬಯಕೆ, ಅದನ್ನ ಈಡೇರಿಸ್ಕೊಳ್ಳಿಕ್ಕೆ ಈ ರೀತಿಯ ಒಂದು ವ್ರತ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಈ ಪ್ರಾಣಶಕ್ತಿ ಏನಿದೆ, ಈ ಕುಂಡಲಿನಿ, ಇದು ಪ್ರಬುದ್ಧವಾಗಿ ಯೋಗಾಭ್ಯಾಸದಲ್ಲಿ ಶೀಘ್ರವಾಗಿ ಫಲಸಿದ್ಧಿ ಉಂಟಾಗಲಿ ಅನ್ನುವಂಥ ಒಂದು ಧ್ಯೇಯ ಕೂಡ ಇದೆ. ಹಾಗಾಗಿನೇ ಈ ಸರ್ಪಗಳನ್ನು ಪೂಜೆ ಮಾಡುವಂಥದ್ದು ಈ ಕಾರಣಕ್ಕಾಗಿನೇ. ಹಾಗಾಗಿ ಇಲ್ಲಿ ನಾಗರ ಪಂಚಮಿ ಅಥವಾ ನಾಗ ಚತುರ್ಥಿ ಅಂತ ಹೇಳಿದ್ರೆ ಮುಖ್ಯವಾಗಿ ಆರಾಧಿಸಲ್ಪಡುವಂಥ ದೇವತೆ ನಾಗದೇವತೆ. ಇಲ್ಲಿ ಈ ನಾಗದೇವತೆ ಹಾಗೆ ನಮ್ಮ ಜನ್ಮ ಕುಂಡಲಿಯಲ್ಲಿ ಇರುವಂತಹ ಕೆಲವೊಂದು ನಾಗದೋಷಗಳೇನಿದೆ, ಸರ್ಪದೋಷಗಳು, ಅದು ಬಹಳ ವಿಶೇಷ. ಅದರ ಬಗ್ಗೆ ನೀವು ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಸಿರಿಗನ್ನಡ ಸುದ್ದಿವಾಹಿನಿಯ ಪೋಷಕರಿಗಾಗಿ ವಿಶೇಷ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವಲ್ಲ, ಅಲ್ಲಿ ಈ ಸರ್ಪದೋಷಗಳ ಬಗ್ಗೆ ಯಾವ ರೀತಿಯ ಈ ದೋಷಗಳು ಉಂಟಾಗತ್ತೆ, ಹಾಗೆ ನಮ್ಮ ಕುಂಡಲಿಯಲ್ಲಿ ಎಲ್ಲಿ ರಾಹು ಮತ್ತೆ ಕೇತುಗಳಿದ್ರೆ ಯಾವ ರೀತಿಯ ಸರ್ಪದೋಷಗಳು ಉಂಟಾಗತ್ತೆ ಅನ್ನುವಂಥ ವಿಚಾರವನ್ನ ಅಲ್ಲಿ ತುಂಬಾ ವಿವರವಾಗಿ
ಆಳವಾಗಿ ಅಧ್ಯಯನ ಮಾಡಿ ತಿಳಿಸಿದ್ದೇವೆ. ಹಾಗಾಗಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನುವಂಥವ್ರು, ಹಾಗೆ ನಿಮ್ಮ ಕುಂಡಲಿ ಏನಾದರೂ ನಿಮ್ಮ ಕೈಯಲ್ಲಿದ್ದರೆ ಅದರಲ್ಲಿ ಈ ರಾಹುಕೇತುಗಳ ಸ್ಥಾನ ಎಲ್ಲಿದೆ, ಅದರ ಜೊತೆಗೆ ಇರುವಂಥ ಗ್ರಹಗಳ್ಯಾರು, ಅವು ವೀಕ್ಷಣೆ ಮಾಡ್ತಾ ಇರುವಂಥ ರಾಶಿಯ ಸ್ಥಾನಗಳು ಯಾವುದು, ಇದನ್ನ ಆಧಾರದ ಮೇಲೆ ಜೀವನದಲ್ಲಿ ಬರುವಂತಹ ಕೆಲವೊಂದು ತೊಂದರೆಗಳು, ತಾಪತ್ರಯಗಳು ಅಥವಾ ಸಂತಾನಹೀನತೆ ಇರ್ಬೋದು, ಸಂತಾನ ಆದರೂ ಕೂಡ ಮಕ್ಕಳು ಮಾತನ್ನ ಕೇಳದೆ ಇರ್ಬೋದು, ಮಕ್ಕಳ ವಿವಾಹ ಆಗಲ್ಲ, ಹಾಗೆ ಚರ್ಮ ರೋಗಗಳು ಉಂಟಾಗ್ತಾ ಇರುತ್ತೆ, ಸರ್ಪಸುತ್ತು ಬರುವಂಥದ್ದು ಇದೆ. ಇಂಥ ಒಂದು ಸಮಸ್ಯೆಗಳಿಗೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಅನ್ನುವಂಥ ವಿಚಾರಗಳನ್ನ ನೀವು ಆ ವಿಶೇಷ ಮಾಲಿಕೆಯಲ್ಲಿ ನೋಡಬಹುದು. ಹಾಗಾಗಿ ತಾವೆಲ್ಲರೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಜಾಯಿನ್ ಆಗಿ ಮೆಂಬರ್ಸ್ ಆಗಿ ನೀವು ಪೋಷಕರಾಗ್ತೀರಿ. ಹಾಗಾಗಿ ಅಂಥ ವಿಶೇಷ ಕಾರ್ಯಕ್ರಮಗಳನ್ನು ನಿಮಗೆ ನೋಡಲಿಕ್ಕೂ ಕೂಡ ಪ್ರತಿದಿನ ನಿಮಗೆ ಅವಕಾಶ ಸಿಕ್ಕತ್ತೆ. ಹಾಗೆ ನೀವು ಮೆಂಬರ್ಸ್ ಆಗೋದ್ರಿಂದ ನಮಗೂ ಕೂಡ ಕೆಲವೊಂದು ಅನುಕೂಲತೆಗಳು ಉಂಟಾಗತ್ತೆ ಅನ್ನುವಂಥ ವಿಚಾರವನ್ನ ತಮ್ಮ ಗಮನಕ್ಕೆ ತರ್ತಾ, ಇನ್ನು ಇಲ್ಲಿ ಈ ನಾಗರ ಚೌತಿ ಮತ್ತೆ ನಾಗರ ಪಂಚಮಿ ಏನಿದೆ ಅದನ್ನ ಬಹಳ ವಿಶೇಷವಾಗಿ ಈ ಸರ್ಪ ದೇವತೆಗಳನ್ನ ಪೂಜಾ ಕಲ್ಪಗಳಿದ್ರೂ ಕೂಡ ಪಂಚಮಿ ತಿಥಿ ಇರುವಂತಹ ದಿನದಲ್ಲೇ ವಿಶೇಷವಾಗಿ ಪೂಜೆ ಮಾಡುವಂಥದ್ದು ಇದೆ. ಇಲ್ಲಿ ಈ ನಾಗರ ಪಂಚಮಿಗಾಗ್ಲಿ ಅಥವಾ ಗರುಡ ಪಂಚಮಿಗಾಗ್ಲಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ಬಹಳ ವಿಶೇಷವಾಗಿ ಆಚರಣೆಗೆ ಅನುಕೂಲ ಸಿಂಧುವಾಗಿ ಇರುವಂಥದ್ದು. ನಮ್ಮ ಭಾಗದಲ್ಲಿ ವಿಶೇಷವಾಗಿ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಈ ನಾಗರ ಹಬ್ಬವನ್ನ ಮಾಡಿದ್ರೆ, ಸೌರಾಷ್ಟ್ರ ದೇಶಗಳಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಪಂಚಮಿಯ ದಿನ ಆಚರಣೆ ಮಾಡ್ತಾರೆ. ಇನ್ನು ವಂಗ ದೇಶಗಳ ಕಡೆ ಈ ಕೃಷ್ಣ ಪಕ್ಷದ ಪಂಚಮಿಯ ದಿನವೇ ಕಶ್ಯಪರ ಋಷಿಗಳ ಮಾನಸ ಪುತ್ರಿಯಾದಂತಹ ಸರ್ಪದೇವಿ ಮನಸಾದೇವಿಯನ್ನ ಪೂಜಿಸುವಂತ ಒಂದು ಪದ್ಧತಿ ಇದೆ. ಇಲ್ಲಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿಯ ತಿಥಿ ಇರುವಂತಹ ದಿನ ಹಸ್ತ ನಕ್ಷತ್ರ ಏನಾದ್ರೂ ಕೂಡಿ ಬಂದ್ರೆ ಆಗ ಈ ನಾಗದೇವತೆ ಮನಸಾದೇವಿಯನ್ನ ಪೂಜಿಸ್ತಾ ಅಂತ ಒಂದು ಪದ್ಧತಿ ಕೂಡ ಇದೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬಹುದು. ಹಾಗಾಗಿ ಬಹಳ ವಿಶೇಷವಾಗಿ ಈ ಶುಕ್ಲ ಪಕ್ಷದ ಪಂಚಮಿ ನಾವು ನಾಗಪಂಚಮಿ ಅಥವಾ ಗರುಡ ಪಂಚಮಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ದಕ್ಷಿಣ ಭಾರತದ ಕೆಲವು ಭಾಗಗಳಲ್ಲಿ ವ್ರತವನ್ನ ಬಹಳ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಅಕ್ಕಿಯ ಹಿಟ್ಟಿನಿಂದ ಒಂದು ತೊಟ್ಟಿಲನ್ನ ಅಥವಾ ಒಂದು ಬಟ್ಟಲನ್ನ ಮಾಡಿ ಅದರಲ್ಲಿ ಹಿಟ್ಟಿನಿಂದ ಮಾಡಿದಂತಹ ಒಂದು ದೊಡ್ಡ ಮತ್ತೆ ಒಂದು ಸಣ್ಣ ಚಿಕ್ಕ ನಾಗದೇವತಾ ವಿಗ್ರಹಗಳನ್ನ ಇಡ್ತಾರೆ. ಆ ಸರ್ಪ ದೇವತೆಗೆ ಅಂದ್ರೆ ಆ ವಿಗ್ರಹಗಳಿಗೆ ಹಾಲನ್ನ ಅಭಿಷೇಕ ಮಾಡುವಂಥದ್ದು, ಇದನ್ನೇ ತನಿ ಎರೆಯೋದು ಅಂತ ಹೇಳುವಂಥದ್ದು ಇದೆ. ಇಲ್ಲಿ ಈ ಪುಷ್ಪಗಳಲ್ಲಿ ಈ ದಿನ ತಾಳೆ ಹೂವಿನಿಂದಲೇ ವಿಶೇಷವಾಗಿ ಆರಾಧನೆಯನ್ನ ಮಾಡುವಂಥದ್ದು ಇದೆ. ಇನ್ನು ಕೆಲವರು ಹುತ್ತದ ಮಣ್ಣನ್ನ ತಂದು ಪೂಜೆ ಮಾಡ್ತಾರೆ, ಅಥವಾ ಹುತ್ತದ ಆಸುಪಾಸಿನಲ್ಲಿರುವಂತಹ ಹುಲ್ಲು ಕಡ್ಡಿಗಳನ್ನು ಕೂಡ ಜೊತೆಯಲ್ಲಿ ತಂದು ಪೂಜೆ ಮಾಡುವಂತ ಒಂದು ಪದ್ಧತಿ ಕೂಡ ಇದೆ. ಇಲ್ಲಿ ನಾಗದೇವತೆಗಳಿಗೆ ವಿಶೇಷವಾಗಿ ಹಾಲನ್ನ ಅಭಿಷೇಕಕ್ಕೆ ಇಡುವಂಥದ್ದು, ಹಾಗೆ ಚಿಗಳಿ, ತಂಬಿಟ್ಟು, ಸಿಹಿ ಕಡುಬು, ಉದ್ದಿನ ಕಡುಬು ಇವುಗಳನ್ನು ಕೂಡ ವಿಶೇಷ ನೈವೇದ್ಯವನ್ನಾಗಿ ಸಮರ್ಪಣೆ ಮಾಡುವಂಥದ್ದು ಕೂಡ ಇದೆ. ಇಲ್ಲಿ ಸಹೋದರ ಸಹೋದರಿಯರು ಒಂದು ಕಡೆ ಸೇರಿ ಪರಸ್ಪರ ಅಭಿನಂದನೆ ಮಾಡುವಂತಹ ಒಂದು ಕ್ರಮ ಕೂಡ ಇದೆ. ಅಂದ್ರೆ ಈ ನಾಗ ವಿಗ್ರಹಗಳಿಗೆ ತನಿ ಎರೆದಿರುವಂತಹ ಹಾಲನ್ನ ಒಂದು ಹೂವಿನ ಹರಳಿನಲ್ಲಿ ತೆಗೆದುಕೊಂಡು ಅದನ್ನ ಒಡ ಹುಟ್ಟಿದವರ ಗಂಡು ಮಕ್ಕಳ ಹೊಕ್ಕಳಿಗೆ, ಬೆನ್ನು ಮುಂತಾದಂತಹ ಕೇಂದ್ರ ಸ್ಥಳಗಳಿಗೆ ಹಾಲನ್ನ ಪ್ರೋಕ್ಷಣೆ ಮಾಡುವಂಥದ್ದು ಇದೆ. ಇದನ್ನ ಬೆನ್ನು ತೊಡೆಯುವಂಥದ್ದು ಅಂತ ಹೇಳಿ ಕರೆಯುವಂಥದ್ದು. ಅಂದ್ರೆ ತಮ್ಮ ತವರಿನ ಗಂಡು ಮಕ್ಕಳು ವಿಶೇಷವಾಗಿ ತಂಪಾಗಿರ್ಲಿ, ಅವರಿಗೆ ಯಾವುದೇ ರೀತಿಯ ಬಾಧೆಗಳು ಬರದೇ ಇರಲಿ, ಸರ್ಪದೋಷ ಸರ್ಪ ಶಾಪಗಳು ನಿವಾರಣೆ ಆಗ್ಲಿ, ಆ ಕುಟುಂಬದಲ್ಲಿ ಮಕ್ಕಳು ಅವರ ಸಂತಾನ ಸುಭಿಕ್ಷವಾಗಿರ್ಲಿ, ಆರೋಗ್ಯಯುತವಾಗಿರ್ಲಿ ಅಂತ ಹೇಳಿ ಹೆಣ್ಣು ಮಕ್ಕಳು ಹರಸುವಂತ ಒಂದು ವಿಶೇಷ ಸಂದರ್ಭ ಇದು. ರಕ್ಷಾ ಬಂಧನದಂತೆಯೇ ಈ ನಾಗರ ಪಂಚಮಿಯಂದು ತವರಿನ ಋಣವನ್ನ ತೀರಿಸುವಂಥದ್ದು, ತಾಯಿಯ ಋಣವನ್ನ ತೀರಿಸುವಂತ ಒಂದು ಪ್ರಯತ್ನ ಇಲ್ಲಿರುತ್ತೆ. ಅದಕ್ಕಾಗಿನೇ ತಣ್ಣೀರೆ ಹಾಲ ತನಿ ಎರೆಯೋಣ, ತಾಯಿಯ ಹಾಲ ಋಣ ಅಂತ ಹೇಳುವಂತ ಒಂದು ಗೀತೆ ಕೂಡ ಇದಕ್ಕೆ ಪೂರಕವಾಗಿರುವಂಥದ್ದನ್ನ ನೀವಿಲ್ಲಿ ಜ್ಞಾಪಿಸ್ಕೊಳ್ಬಹುದು. ಇನ್ನು ಮನೆಯ ಒಳಗೆ ಈ ರೀತಿಯ ಈ ನಾಗರ ಪೂಜೆಯನ್ನ ಮಾಡುವಂಥದ್ದಾದ್ರೆ, ಮನೆಯ ಹೊರಗೆ ಇರುವಂತಹ ನಾಗರ ಕಲ್ಲುಗಳೇನಿದೆ ಅದು ಇರುವಂತಹ ಜಾಗಕ್ಕೆ ಹೋಗಿ ಆ ನಾಗ ಪ್ರತಿಮೆಗಳಿಗೆ ಕ್ಷೀರಾಭಿಷೇಕವನ್ನ ಮಾಡುವಂಥದ್ದು, ಅಂದ್ರೆ ಹಾಲನ್ನ ಎರೆಯುವಂಥದ್ದು, ಅರಳು, ಪಾಯಸ ಮತ್ತೆ ಉಪ್ಪು ಹಾಕದಂತಹ ದೋಸೆಗಳನ್ನ ನಿವೇದನೆ ಮಾಡುವಂತಹ ಒಂದು ಕ್ರಮವನ್ನು ಕೂಡ ನೋಡುವಂಥದ್ದು ಇದೆ. ಹಾಗೆ ಕೆಲವರು ಚಿನ್ನದಿಂದ, ಬೆಳ್ಳಿಯಿಂದ ಅಥವಾ ಜೇಡಿ ಮಣ್ಣಿನಿಂದ ನಾಗ ವಿಗ್ರಹಗಳನ್ನ ಮಾಡಿ ಅವುಗಳಿಗೂ ಕೂಡ ತನಿ ಎರೆಯುವಂತಹ ಒಂದು ಪದ್ಧತಿಯನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಈ ದಿನ
ನಾಗರ ಪೂಜೆಗೆ ಕರವೀರ ಪುಷ್ಪವನ್ನ ಬಳಸಬೇಕು, ಜಾಜಿ ಹೂವನ್ನ ಬಳಸಬೇಕು, ಧೂಪ ದೀಪಾದಿಗಳಿಂದ ಪೂಜೆಯನ್ನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಭವಿಷ್ಯೋತ್ತರ ಪುರಾಣದ ಪ್ರಕಾರ ಈ ನಾಗ ಚತುರ್ಥಿ ಅಥವಾ ನಾಗ ಪಂಚಮಿಯ ದಿನ ಮನೆಯ ಬಾಗಿಲಿನ ಎರಡೂ ಪಕ್ಕಗಳಲ್ಲೂ ಕೂಡ ನಾಗ ಸರ್ಪಗಳ ಚಿತ್ರಗಳನ್ನ ಗೋಮಯದಿಂದ ಬರೆಯುವಂಥ ಒಂದು ಪದ್ಧತಿ ಕೂಡ ಇದೆ. ಕೆಲವರು ರಂಗೋಲಿಯ ಮೂಲಕ ಈ ಎರಡು ನಾಗ ಚಿತ್ರಗಳನ್ನ ಬಿಡಿಸುವಂಥದ್ದು ಇದೆ. ಆದರೆ ಈ ನಾಗ ಚತುರ್ಥಿಯ ದಿನ ಹಳದಿ ಬಣ್ಣದ ಹೂಗಳಿಂದ ಪೂಜೆ ಮಾಡುವಂಥದ್ದು ಅಥವಾ ಈ ನಾಗನಿಗೆ ಹಳದಿಯ ಬಣ್ಣವನ್ನ ಲೇಪನ ಮಾಡುವಂಥದ್ದು ಇದೆ. ನಾಗರ ಪಂಚಮಿಯ ದಿನ ಕೆಂಪು ಬಣ್ಣವನ್ನ ಈ ನಾಗನಿಗೆ ಹಚ್ಚಬೇಕು ಅನ್ನುವಂಥದ್ದು. ಹಾಗೆ ಕೆಲವರು ನಾಗ ಚತುರ್ಥಿಯಂದು ಹಳದಿಯ ಗೆಜ್ಜೆ ವಸ್ತ್ರಗಳನ್ನೇ ಬಳಸ್ತಾರೆ, ನಾಗ ಪಂಚಮಿಯಂದು ಕೆಂಪು ಬಣ್ಣದ ಗೆಜ್ಜೆ ವಸ್ತ್ರಗಳನ್ನೇ ಬಳಸುವಂತ ಒಂದು ಪದ್ಧತಿ ಕೂಡ ಇದೆ. ಹಾಗಾಗಿ ಇಲ್ಲಿ ನಾಗ ದೇವತೆಗಳನ್ನ ಆವಾಹನೆ ಮಾಡಿ ಪೂಜೆ ಮಾಡುವಂತಹ ಒಂದು ಕ್ರಮ ಕೆಲವು ಪ್ರದೇಶದಿಂದ ಪ್ರದೇಶಕ್ಕೆ ವಿಭಿನ್ನ ಆಗಿರಬಹುದು, ಆದರೆ ಅವರ ಏಕೈಕ ಉದ್ದೇಶ ಮಾತ್ರ ಒಂದೇ ಆಗಿರುತ್ತೆ, ಅದು ನಾಗರ ಆರಾಧನೆ. ಇನ್ನು ಈ ಒಂದು ನಾಗರ ಹಬ್ಬದ ವಿಶೇಷತೆ ಅಂತ ಹೇಳಿದ್ರೆ, ಚತುರ್ಥಿಯ ದಿನ ಒಪ್ಪತ್ತು ಭೋಜನವನ್ನ ಮಾಡಬೇಕು. ಪಂಚಮಿಯ ದಿವಸ ಹಗಲು ಪೂರ್ತಿ ಉಪವಾಸ ಇದ್ದು ರಾತ್ರಿಯಲ್ಲಿ ಮಾತ್ರ ಭೋಜನ ಮಾಡಬೇಕು ಅನ್ನುವಂಥ ಒಂದು ವಿಶೇಷ ನಿಯಮಗಳು ಕೂಡ ಇದೆ. ಹಾಗಾಗಿ ವ್ರತಕಲ್ಪದಲ್ಲಿ ಹೇಳಿರುವಂತಹ ಪ್ರಕಾರ ಈ ನಾಗ ಪಂಚಮಿಯ ದಿನ ಉಪವಾಸ ವ್ರತ ಕೂಡ ಇರುವಂಥದ್ದು ಇದೆ. ಏಕೆಂದ್ರೆ ಇಲ್ಲಿ ಸರ್ಪವನ್ನೇ ನಾವು ದೇವರು ಅಂತ ಹೇಳಿ ಪೂಜೆ ಮಾಡುವಂತಹ ಪದ್ಧತಿ. ಹಾಗಾಗಿ ಎಲ್ಲಿ ರೈತಾಪಿ ವರ್ಗದವರು ಕೃಷಿಕರು ಹೆಚ್ಚಾಗಿದ್ದಾರೋ ಅಂಥವರು ವಿಶೇಷವಾಗಿ ಈ ನಾಗರ ಪೂಜೆಯನ್ನ ಮಾಡುವಂಥದ್ದು ಇದೆ. ಅದರಲ್ಲೂ ತಮ್ಮ ತಮ್ಮ ಹೊಲ ಗದ್ದೆಗಳಲ್ಲಿ ತೋಟಗಳಲ್ಲಿ ಈ ನಾಗರ ಪೂಜೆಯನ್ನ ಮಾಡುವಂಥದ್ದು ಇದೆ. ಅಲ್ಲಿ ನಾಗನಿಗಾಗಿನೇ ಪ್ರತ್ಯೇಕವಾಗಿ ನಾಗರ ಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಅಥವಾ ಜಮೀನಿನಲ್ಲಿರುವಂತಹ ಹುತ್ತಕ್ಕೆ ಪೂಜೆ ಮಾಡುವಂಥ ಒಂದು ಪದ್ಧತಿ ಕೂಡ ನಮ್ಮ. ಹಾಗಾಗಿ ಬಂಧುಗಳೇ, ಈ ನಾಗರ ಹಬ್ಬ ತಮಗೆಲ್ಲರಿಗೂ ಕೂಡ ಒಳಿತನ್ನೇ ತರಲಿ. ನಿಮಗೆ ಇರುವಂತಹ ಯಾವುದೇ ರೀತಿಯ ಸರ್ಪದೋಷ, ಸರ್ಪಬಾಧೆಗಳು, ಹಾಗೆ ಚರ್ಮ ರೋಗ, ಸರ್ಪಸುತ್ತು ಏನೇ ಇದ್ರೂ ಕೂಡ ಅದೆಲ್ಲವೂ ಕೂಡ ನಾಗರ ದಯೆಯಿಂದ ನಿವಾರಣೆ ಆಗ್ಲಿ, ನಿಮ್ಮ ಬದುಕು ಹಸನಾಗ್ಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಮೂಲಕ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ನಿಮಗೆ ತುಂಬ ಪ್ರಗತಿ ಇರುವಂತಹ ದಿನ, ನಿಮ್ಮ ಪ್ರಯತ್ನ ಕೈಗೂಡುವಂತಹ ದಿನ. ಹಾಗಾಗಿ ಈ ದಿನ ಸ್ವಯಂ ಸಮರ್ಥವಾಗಿ ಮುಂದುವರಿಯಲಿಕ್ಕೆ ಎಲ್ಲ ಅವಕಾಶಗಳು ಇರುವಂತಹ ಸಂದರ್ಭ ಇದೆ. ಹಾಗೆ ನಿಮ್ಮ ಪರಿಶ್ರಮ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಮಾಡುವಂಥ ಪ್ರಯತ್ನ ಸಾರ್ಥಕವಾಗುತ್ತೆ. ಹಾಗೆ ಈ ದಿನ ನಿಮಗೆ ವೃತ್ತಿ ರಂಗದಲ್ಲೂ ಕೂಡ ಸಮಾಧಾನ ತರುವಂಥ ಅಂಶಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲತೆಗಳು ಉಂಟಾಗುತ್ತೆ. ಹಾಗೆ ಈ ದಿನ ವಿಶೇಷ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂಥ ಒಂದು ಸಂದರ್ಭ ಕೂಡ ಇದೆ. ಅಂದರೆ ಮಲ್ಟಿ ಟಾಸ್ಕಿಂಗ್ ಮಾಡುವಂಥ ಸಂದರ್ಭ ಇದು. ಅಂದರೆ ನೀವು ಈ ದಿನ ಹೆಚ್ಚು ಕೆಲಸಗಳನ್ನು ಮಾಡುವಂಥದ್ದು ಕಡಿಮೆ ಅವಧಿಯಲ್ಲಿ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂದು ಪ್ರಾಪರ್ ಪ್ಲಾನಿಂಗ್ ಅನ್ನುವಂಥದ್ದು ತುಂಬ ಅಗತ್ಯ ಇದೆ. ಹಾಗೆ ಗುರು ಹಿರಿಯರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥ ಒಂದು ಅವಶ್ಯಕತೆ ಕೂಡ ಇದೆ. ಇನ್ನು ನಿಮ್ಮ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಈ ದಿನ ನೀವು ಗಣ್ಯರನ್ನ, ಹಿರಿಯರನ್ನ, ಅನುಭವಸ್ಥರನ್ನ ಭೇಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗುವಂಥದ್ದು ಈ ಸಂದರ್ಭದಲ್ಲೇ. ಇನ್ನು ಈ ದಿನ ಸ್ವಲ್ಪ ಉತ್ತರಾರ್ಧದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಗಡಿಬಿಡಿ ಆಗ್ಬೋದು. ಆದರೂ ಕೂಡ ನಿಮ್ಮ ಕೆಲಸಗಳ ವೇಗ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಇನ್ನು ಯಾವುದೇ ರೀತಿಯ ಸಮಸ್ಯೆಗಳು ಬರಲಿ, ತೊಂದರೆಗಳು ಬರಲಿ, ಅದನ್ನು ಸ್ವಲ್ಪ ಸಮಾಧಾನದಿಂದ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ನಿಮ್ಮ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಜಾಗ್ರತೆ. ಈ ದಿನ ನಿಮಗೆ ಅಷ್ಟೊಂದು ತೊಂದರೆಗಳು ನಿಮ್ಮ ಶತ್ರುಗಳಿಂದ ಆಗಲ್ಲ. ಏಕೆಂದರೆ ಶತ್ರು ಸ್ಥಾನದಲ್ಲೇ ಚಂದ್ರ ಇರುವಂಥವನು. ಹಾಗಾಗಿ ಅವರ ಬಗ್ಗೆ ನಿಮಗೆ ಒಂದು ಪೂರ್ವಾಪರವಾಗಿ ತಿಳಿದು ಬರುತ್ತೆ. ಸಿಕ್ಸ್ತ್ ಸೆನ್ಸ್ ಚೆನ್ನಾಗಿ ವರ್ಕ್ ಮಾಡುತ್ತೆ ನಿಮಗೆ. ಹಾಗಾಗಿ ಎಲ್ಲಿ ಯಾವ ಶತ್ರುವಿನಿಂದ ಯಾವ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನೀವು ಊಹಿಸಲಿಕ್ಕೆ ಸಾಧ್ಯ ಇದೆ. ಆದರೆ ಅದಕ್ಕೆ ಸೂಕ್ತವಾದಂತಹ ಒಂದು ಪ್ರತಿಬಂಧಕಗಳನ್ನು ಕೂಡ ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಒಟ್ಟಾರೆ ಈ ದಿನ ನಿಮಗೆ ಕಾರ್ಯಸಿದ್ಧಿ ಉಂಟಾಗುವಂತಹ ದಿನ, ಕೆಲಸದಲ್ಲಿ ಹೆಚ್ಚು ಆಸಕ್ತಿ ಇರುವಂತಹ ದಿನ. ಅದನ್ನು ಮುಂದುವರಿಸಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ.
ನವಗ್ರಹ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಿಂದ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ದಿನ. ಹಾಗೆ ಈ ದಿನ ಹಣಕಾಸಿನ ಪರಿಸ್ಥಿತಿಯಾಗಲಿ, ನಿಮ್ಮ ಕುಟುಂಬದ ಪರಿಸ್ಥಿತಿಯಾಗಲಿ ನಿಮ್ಮ ನಿಯಂತ್ರಣದಲ್ಲಿ ಇರಲ್ಲ, ನಿಮ್ಮ ಹತೋಟಿಯಲ್ಲಿರಲ್ಲ. ಏನೋ ಒಂದು ಕಡೆ ಔಟ್ ಆಫ್ ಕಂಟ್ರೋಲ್ ಅನ್ನುವಂಥ ಒಂದು ಭಾವ ಮನಸ್ಸಿಗೆ ಬರ್ತಾ ಇರುತ್ತೆ, ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ನೀವು ಮಾಡುವಂಥ ಕೆಲವೊಂದು ಚಟುವಟಿಕೆಗಳಾಗಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಾಗಲಿ, ಅಥವಾ ನೀವು ತೆಗೆದುಕೊಳ್ಳುವಂಥ ತೀರ್ಮಾನವಾಗಲಿ ಸ್ವಲ್ಪ ವಿವಾದಕ್ಕೆ ಕಾರಣ ಆಗುವಂಥ ಸಾಧ್ಯತೆ ತುಂಬ ಇದೆ. ಹಾಗಾಗಿ ಎಲ್ಲೂ ಕೂಡ ವಾದ ವಿವಾದ ಪ್ರತಿವಾದ ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಆರ್ಗ್ಯುಮೆಂಟ್ ಬೇಡ ಈ ದಿನ. ಅದರಿಂದ ಏನೇನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಬದಲಾಗಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ. ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಮೌನವಾಗೇ ಇರುವಂಥದ್ದು ತುಂಬ ಉತ್ತಮ. ಮಾತು ಬೆಳ್ಳಿ, ಮೌನ ಬಂಗಾರ, ಇದರ ಅರ್ಥವನ್ನು ಈ ದಿನ ನೀವು ತಿಳ್ಕೊಳ್ಬೇಕು. ಇನ್ನು ಈ ದಿನ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಿಮಗೆ ವಿವೇಚನೆ ಅನ್ನುವಂಥದ್ದು ಬೇಕು, ನಿಮ್ಮ ಬುದ್ಧಿವಂತಿಕೆ ಬೇಕು. ನಿಮ್ಮಲ್ಲಿರುವಂಥ ಶಕ್ತಿ, ಜನಬೆಂಬಲ, ಧನ ಬೆಂಬಲ ಅದು ಬೇಡ. ಆದರೆ ಬುದ್ಧಿಯನ್ನು ಉಪಯೋಗಿಸಿ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಈ ಸಮಸ್ಯೆಗೆ, ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಅನುಭವಸ್ಥರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಒಳ್ಳೆಯದೇ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಇಟ್ಕೊಳ್ಬೇಡಿ. ಏಕೆಂದರೆ ಆ ಒಂದು ಕೆಲಸ ಕಾರ್ಯಗಳಿಂದ ನಿಮಗೆ ಸೋಮಾರಿತನ ಬರುವಂಥದ್ದಿದೆ, ಕೆಲಸಗಳಾಗಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಜಾಗ್ರತೆ, ನಿಮ್ಮ ಸ್ವಂತ ಕಾಲ ಮೇಲೆ ನಿಂತು ಕೆಲಸಗಳನ್ನು ಮುಂದುವರಿಸಿ. ಇನ್ನು ಈ ದಿನ ಮಕ್ಕಳ ವಿಚಾರದಲ್ಲೂ ಕೂಡ ಸ್ವಲ್ಪ ಮಾನಸಿಕ ಚಿಂತೆ ಮೂಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಅವರಿಂದ ಆಗುವಂಥ ಸಮಸ್ಯೆಗಳು, ಅದಕ್ಕೆ ಪರಿಹಾರ ಈ ದಿನ ಹೆಚ್ಚಿನ ಮಟ್ಟದಲ್ಲಿ ಗಮನ ಕೊಟ್ಟು ನೀವು ಇನ್ವಾಲ್ವ್ ಆಗಬೇಕಾಗತ್ತೆ. ಹಾಗಾಗಿ ನಿಮ್ಮ ಮಕ್ಕಳ ಚಲನವಲನದ ಬಗ್ಗೆ, ಅವರ ಆಗು ಹೋಗುಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಕುಟುಂಬಕ್ಕೆ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಕೊಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮದೇ ರಾಶಿಯಾದಂಥ ಕನ್ಯಾ ರಾಶಿಯಲ್ಲಿ ಚಂದ್ರ ಇರುವಂಥ ಸಂದರ್ಭ. ಇಲ್ಲಿಂದ ನಿಮಗೆ ಮನೆಯಲ್ಲಿ ಒಂದು ಮನಸ್ತಾಪಗಳಾಗುವಂಥದ್ದು ಇದೆ. ಅದರಲ್ಲೂ ತಂದೆ ಮಕ್ಕಳಿಗೆ ಈ ದಿನ ಸ್ವಲ್ಪ ಅಭಿಪ್ರಾಯ ಭೇದ ಮೂಡುವಂಥದ್ದು. ಹಾಗಾಗಿ ನೀವು ಒಂದನ್ನು ಹೇಳ್ತೀರಿ, ಅವರು ಮತ್ತೊಂದನ್ನು ಹೇಳ್ತಾರೆ. ಹಾಗಾಗಿ ಎಲ್ಲ ಒಂದು ಕಡೆ ನಿಮ್ಮ ವಿಚಾರಧಾರೆಗಳಲ್ಲಿ ಸಿಂಕ್ ಆಗ್ತಾ ಇಲ್ಲ, ಸಿಂಕ್ರನೈಸ್ ಆಗ್ತಾ ಇಲ್ಲ. ಹಾಗಾಗಿನೇ ಸ್ವಲ್ಪ ವಿರುದ್ಧವಾದಂತಹ ವಾದ ವಿವಾದಗಳು, ಮೊಂಡುವಾದ ಈ ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಕೂಡ ಅಷ್ಟೊಂದು ಹೇಳಿಕೊಳ್ಳುವಷ್ಟು ಇರಲ್ಲ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಕಮಿಟ್ಮೆಂಟ್ಗೆ ಕೈ ಹಾಕಬೇಡಿ. ಯಾವುದೇ ವಸ್ತುವನ್ನು ಖರೀದಿ ಮಾಡಬೇಕು ಅಥವಾ ಯಾರಿಗಾದರೂ ಸಾಲ ಕೊಡಬೇಕು, ಸಾಲಕ್ಕೆ ಜಾಮೀನಾಗಿ ನಿಲ್ಲಬೇಕು, ಇಂಥ ವಿಚಾರಗಳನ್ನು ಈ ದಿನ ಕೈಗೊಳ್ಳಬೇಡಿ. ಇದರಿಂದ ನಿಮಗೆ ಗಂಟು ನಂಟು ಎರಡೂ ಉಳಿಯಲ್ಲ. ಸ್ವಲ್ಪ ಹಣದ ವಿಚಾರದಲ್ಲಿ ಜಾಗ್ರತೆ. ಮತ್ತು ಈ ಹಣಕ್ಕಾಗಿಯೇ ನೀವು ಜೀವನದಲ್ಲಿ ಹೋರಾಟ ಮತ್ತು ಹಣದಿಂದಲೇ ಅಪವಾದ, ಇದೆರಡೂ ಕೂಡ ಈ ದಿನ ನಿಮಗೆ ಸ್ವಲ್ಪ ಅಗ್ರಿವೇಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೈಗೊಂಡಂಥ ವ್ಯವಹಾರಗಳಲ್ಲಿ ಸ್ವಲ್ಪ ನಿರಾಶೆ ಅನ್ನುವಂಥದ್ದು ಇದೆ. ಏಕೆಂದರೆ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆರಂಭವೂ ಆಗಲ್ಲ, ಪೂರ್ಣವೂ ಆಗಲ್ಲ, ಫಲಿತಾಂಶಗಳು ಕೂಡ ಸಿಕ್ಕಲ್ಲ. ಜೊತೆಗೆ ಅಪವಾದ ಬೇರೆ, ಕಪ್ಪು ಮಸಿ ಬೇರೆ. ಇಂಥ ಒಂದು ಸಂದರ್ಭದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಬಿಸಿ ತುಪ್ಪದಂತೆ ಕೆಲವೊಂದು ಸಂಬಂಧಗಳು ಇರುವಂಥದ್ದು ಕೂಡ ಇದೆ. ಅವರನ್ನು ಕಟ್ಕೊಳ್ಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಒದ್ದಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಎಚ್ಚರದಿಂದ ಇರಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಅದರಲ್ಲೂ ಸ್ತ್ರೀ ವರ್ಗದವರೊಂದಿಗೆ ಈ ದಿನ ತುಂಬ ಜಾಗೃತರಾಗೇ ಇರಬೇಕಾಗತ್ತೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಯೋಗ್ಯತೆ ಏನು, ನಿಮ್ಮ ಸಾಮರ್ಥ್ಯ ಏನು, ಬುದ್ಧಿವಂತಿಕೆ ಏನು, ಅದನ್ನು ತೋರಿಸುವಂಥ ಒಂದು ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕತ್ತೆ. ಅದರಿಂದ ಕೊಂಚ ಸಮಾಧಾನ ಇದೆ. ಹಾಗಾಗಿ ಮನೆಯಲ್ಲಿ ಈ ದಿನ ನಿಮಗೆ ಒತ್ತಡ ಕಿರಿಕಿರಿ ಇದ್ದರೂ ಕೂಡ ನಿಮ್ಮ ಉದ್ಯೋಗದಲ್ಲೋ ವ್ಯಾಪಾರದಲ್ಲೋ ಒಂದು ನೆಮ್ಮದಿಯನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಆದರೆ ಅಲ್ಲೂ ಕೂಡ ಒತ್ತಡ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ. ಅದು ಮ್ಯಾನೇಜಬಲ್ ಒತ್ತಡ, ಅದನ್ನು ನಿರ್ವಹಣೆ ಮಾಡಿಕೊಳ್ಳಿ. ಅದಕ್ಕಾಗಿ ಈ ದಿನ ಮನಸ್ಸನ್ನು ಸ್ವಲ್ಪ ಜಿತವಾಗಿಟ್ಕೊಳ್ಳಿ, ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ,
ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ. ನವಗ್ರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. ನಿಮ್ಮ ರಾಶಿಯ ಅಧಿಪತಿ ಈ ದಿನ ನಿಮಗೆ ಕೀರ್ತಿ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಸಂತೃಪ್ತಿ ಇದೆ. ಜೊತೆಗೆ ಒಳ್ಳೆಯ ಸ್ಥಾನಮಾನ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಚೆನ್ನಾಗಿದೆ. ಹಾಗಾಗಿ ಈ ದಿನ ನಿಮಗೆ ತುಂಬ ಸಂತೃಪ್ತಿಯ ದಿನ. ಇನ್ನು ಈ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳು ಬಯಕೆಗಳು ಅಥವಾ ನಿಮ್ಮ ಅಜೆಂಡಾ ಏನಿದೆಯೋ ಅದನ್ನು ಬಹಳ ಚೆನ್ನಾಗಿ ನೀವು ನಿಮ್ಮದನ್ನಾಗಿಸ್ಕೊಳ್ತೀರಿ. ಅಂದರೆ ನಿಮಗೆ ಗೊತ್ತಿದೆ ಒಂದು ಟೆಕ್ನಿಕ್ಕು, ಯಾರಿಂದ ಯಾವ ರೀತಿಯ ಅನುಕೂಲ ಆಗುತ್ತೆ, ಯಾರನ್ನು ಯಾವ ರೀತಿಯಲ್ಲಿ ಅವಾಯ್ಡ್ ಮಾಡಬೇಕು ಅಥವಾ ಅವರನ್ನು ನಿಮ್ಮ ಲೂಪ್ ಒಳಗೆ ಇಟ್ಕೊಳ್ಬೇಕು ಅನ್ನುವಂಥ ವಿಚಾರಗಳಲ್ಲಿ ತುಂಬ ಪ್ರಾಕ್ಟಿಕಲ್ ನಾಲೆಡ್ಜ್ ಈ ದಿನ ಇರುತ್ತೆ. ಏಕೆಂದರೆ ಈ ಹಿಂದೆ ಆಗಿರುವಂಥ ಅನುಭವ ನಿಮಗೆ ಒಳ್ಳೆಯ ಪಾಠವನ್ನು ಕಲಿಸುತ್ತೆ, ಮುನ್ನಡೆಸುತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ತುಂಬ ಲಾಭ ಉಂಟಾಗುವಂಥದ್ದು ಇದೆ. ಏಕೆಂದರೆ ಈ ದಿನ ನಿಮಗೆ ಸ್ವಲ್ಪ ಸೋಮಾರಿತನ ಕಡಿಮೆ, ಆದರೆ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನುವಂಥ ಒಂದು ವಿಲ್ ಪವರ್ ಬಹಳ ಚೆನ್ನಾಗಿದೆ ಈ ದಿನ. ಅದಕ್ಕಾಗಿಯೇ ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನ ನೀವು ಪ್ರಯತ್ನ ಮಾಡುವಂಥ ಸ್ಥಿರಾಸ್ತಿಯ ವಿಚಾರ, ಅದು ಖರೀದಿನೋ ಮಾರಾಟನೋ ಅಥವಾ ಬೇರೆ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ನೀವು ತೆಗೆದುಕೊಳ್ಳುವಂಥದ್ದಿದ್ದರೆ ಈ ದಿನ ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಏಕೆಂದರೆ ಟೈಮ್ ಚೆನ್ನಾಗಿದೆ, ಮುಂದುವರಿಬೋದು. ಆದರೆ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಇಲ್ಲಿ ಬರುವಂಥ ಸಮಸ್ಯೆಗಳೇನಿದೆ ಅದನ್ನು ನೀವೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮ ಸಮಸ್ಯೆಯನ್ನು ಮೂರನೆಯವರ ಬಳಿ ಕೊಂಡೊಯ್ಯಬೇಡಿ. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅನ್ನುವಂಥ ರೀತಿಯಲ್ಲಿ ಅವರಿಗೆ ಸ್ವಲ್ಪ ಅಡ್ವಾಂಟೇಜ್ ಆಗುತ್ತೆ. ನಿಮ್ಮ ವೀಕ್ನೆಸ್ ಕೂಡ ಅವರಿಗೆ ತಿಳಿದಂತಾಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಸಾಂಸಾರಿಕವಾಗಿ ಹಿರಿಯರ ಸೂಕ್ತ ಸಲಹೆಗಳಿಗೆ ಸ್ಪಂದಿಸುವಂಥ ಒಂದು ಪ್ರಯತ್ನ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರನ್ನು ಆರಾಧನೆ ಮಾಡಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಅಷ್ಟೊಂದು ಸಂತೋಷ ಇರಲ್ಲ. ಏನೋ ಒಂದು ಕಸಿವಿಸಿ, ಏನೋ ಕಳವಳ ಇರುತ್ತೆ, ಏನೋ ಒತ್ತಡ ಇರುತ್ತೆ. ಹೇಳಿಕೊಳ್ಳಲಾಗದಂಥ ಒಂದು ಪರಿಸ್ಥಿತಿ ಈ ದಿನ ಇರಬಹುದು. ನೋಡಿ, ಎಷ್ಟು ಧೈರ್ಯ ಇದೆ, ಸ್ಥೈರ್ಯ ಇದೆ. ಒಳ್ಳೆ ಲೀಡರ್ ಆಗಿದ್ದೀರಿ. ಕಾಡಿನ ರಾಜನಂತೆ ಕೆಲವೊಮ್ಮೆ ವರ್ತಿಸಿರುವಂಥದ್ದು ಕೂಡ ಇದೆ. ಆದರೆ ಈ ದಿನ ಮಾತ್ರ ಯಾಕೋ ನೀವು ವಿಚಿತ್ರವಾಗಿ ವರ್ತಿಸ್ತೀರಿ. ಎಲ್ಲ ಒಂದು ಕಡೆ ಆತ್ಮವಿಶ್ವಾಸ ಇಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಎಲೆ ಮರೆ ಕಾಯಿಯಂತೆ ಇರುವಂಥದ್ದೇ ಉತ್ತಮ. ಇನ್ನು ಆರೋಗ್ಯದ ಸಮಸ್ಯೆಗಳು ಕೂಡ ಈ ದಿನ ನಿಮಗೆ ಸ್ವಲ್ಪ ನೋವನ್ನು ತರುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಕೆಲವು ವಿಚಾರಗಳಲ್ಲಿ ಹಣಕಾಸಿನ ಪರಿಸ್ಥಿತಿ ನಿಮ್ಮ ಪರವಾಗಿಲ್ಲ. ಅದಕ್ಕಾಗಿಯೇ ದೊಡ್ಡ ಮಟ್ಟದ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಇನ್ನು ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಕುಟುಂಬದವರ ಬಗ್ಗೆ ಈ ದಿನ ನೀವು ತಪ್ಪು ಅಭಿಪ್ರಾಯಗಳನ್ನು ಹೊಂದಬಾರದು. ಎಲ್ಲೂ ಕೂಡ ಅನುಮಾನ ಅನ್ನುವಂಥದ್ದಾಗಲಿ, ಕೆಲವರನ್ನು ಅಂಡರ್ ಎಸ್ಟಿಮೇಟ್ ಮಾಡುವಂಥದ್ದಾಗಲಿ ಅಥವಾ ಪಕ್ಷಪಾತ ತೋರುವಂಥದ್ದನ್ನಾಗಲಿ ಮಾಡಬೇಡಿ. ಅಂದರೆ ಕುಟುಂಬದಲ್ಲಿರುವಂಥವರ ಪರ ನಿಲ್ಲಬೇಡಿ. ಈ ದಿನ ಸಾಮಾನ್ಯೀಕರಣವಾಗಿ ನೀವು ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯಕ್ಕೆ ಅಷ್ಟೊಂದು ಮನ್ನಣೆ ಇಲ್ಲ. ಮನೆಯಲ್ಲೂ ಕೂಡ ಇಲ್ಲ, ಮನೆಯ ಹೊರಗೂ ಕೂಡ ಇರಲ್ಲ. ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ನಿಮ್ಮತನವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗಬೇಕಾಗತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಈ ದಿನ ಸ್ವಲ್ಪ ಅನುಕೂಲ ಏನೋ ಇದೆ ವ್ಯಾಪಾರ ವ್ಯವಹಾರಗಳಲ್ಲಿ. ಆದರೆ ನಿಮ್ಮ ನಿಷ್ಠೆ, ಪ್ರಾಮಾಣಿಕತೆ ವ್ಯಾಪಾರದಲ್ಲಿ ತೋರಿಸುವಂಥ ಅಗತ್ಯತೆ ಕೂಡ ಇದೆ. ಹಾಗೆ ಈ ದಿನ ಹಿರಿಯರನ್ನು ಗೌರವದಿಂದ ನೋಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಸಾಧ್ಯ ಆದರೆ ಈ ದಿನ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿಕೊಂಡು 7 ಬಾರಿ ಅರ್ಘ್ಯವನ್ನು ಕೊಡಿ. ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಯೋಜನೆಗಳೆಲ್ಲವೂ ಕೂಡ ಫಲಿಸುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ
ಈ ದಿನ ಬಹಳ ವಿಶೇಷವಾದಂಥ ದಿನ, ಆತ್ಮಸ್ಥೈರ್ಯ ಇರುವಂಥ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಇದ್ದಾಗ ನಿಮಗೆ ಎಲ್ಲಿಲ್ಲದ ಒಂದು ಲವಲವಿಕೆ ಬರುತ್ತೆ, ಚಟುವಟಿಕೆ ಇರ್ತೀರಿ, ತುಂಬ ಆ್ಯಕ್ಟಿವ್ ಆಗಿರುವಂಥ ಸಂದರ್ಭ ಇದು. ಹಾಗೆ ಯಾವುದೇ ರೀತಿಯ ಒಂದು ಪ್ರಯತ್ನ ಇದ್ದರೂ ಕೂಡ ಅದನ್ನು ಜಯಿಸಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಬಹಳ ಚೆನ್ನಾಗಿದೆ. ಇನ್ನು ಈ ದಿನ ನೀವು ವ್ಯಾಪಾರಕ್ಕಾಗಿ ಮಾಡುವಂಥ ಒಂದು ಪ್ರಯಾಣ ಏನಿದೆ ಅದು ನಿಮಗೆ ಶುಭವನ್ನು, ಲಾಭವನ್ನು ತಂದುಕೊಡುತ್ತೆ. ಆದರೆ ಬೇರೆ ಉದ್ದೇಶಗಳಿಗಾಗಿ ಮಾಡುವಂಥ ಪ್ರಯಾಣದ ಫಲ ಅಷ್ಟಕ್ಕಷ್ಟೇ. ಆದರೆ ಈ ಹಣಕಾಸಿನ ವಿಚಾರಕ್ಕಾಗಿ ಮಾಡುವಂಥ ಪ್ರಯಾಣದಲ್ಲಿ ಮಾತ್ರ ಈ ದಿನ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಈ ದಿನ ಬಹಳ ಉತ್ಸಾಹದಿಂದಲೇ ಮುಂದುವರಿಯುವಂಥದ್ದಿದೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಈ ದಿನ ತುಂಬ ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ. ಹಾಗೆ ಈ ದಿನ ವೃತ್ತಿ ರಂಗದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಕೂಡ ನಿಮಗೆ ಸಹಕಾರ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ನೀವು ಮನಸ್ಸು ಮಾಡಿದ್ರೆ ಏನಾದರೂ ಒಂದು ಕೆಲಸವನ್ನು ಸಾಧನೆ ಮಾಡಲಿಕ್ಕೆ, ಅಚೀವ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳಿರುವಂಥ ಸಂದರ್ಭ ಇದೆ. ಇನ್ನು ಈ ದಿನ ನೀವೇ ಮುಂದೆ ಹೋಗಿ ಕೆಲವರ ಸಮಸ್ಯೆಗಳನ್ನು ಆಲಿಸುವಂಥದ್ದು, ಸಮಸ್ಯೆಗಳಿಗೆ ಪರಿಹಾರ ಹೇಳುವಂಥದ್ದು, ಇದೆಲ್ಲ ಕೂಡ ಈ ದಿನ ನಿಮ್ಮ ಅಜೆಂಡಾದಲ್ಲಿದೆ. ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರಗಳಿಗಿಂತಲೂ ನಿಮಗೆ ಬೇರೆಯವರ ಆಗು ಹೋಗುಗಳೇ ಮುಖ್ಯವಾಗುತ್ತೆ, ಅದೇ ಪ್ರಮುಖವಾಗುತ್ತೆ. ಹಾಗಾಗಿನೇ ನಿಮ್ಮ ಹ್ಯೂಮನ್ ವ್ಯಾಲ್ಯೂಸ್ ಏನಿದೆ, ಮನುಷ್ಯತ್ವ ಏನಿದೆ, ಅದರ ಅನಾವರಣ ಆಗುವಂಥ ಸಂದರ್ಭಗಳಿದೆಲ್ಲ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಲಿ, ನಿಮ್ಮ ಉದ್ದೇಶಗಳಲ್ಲಾಗಲಿ ನಿಮಗೆ ಒಳ್ಳೆಯ ಪ್ರಗತಿ ಇದೆ. ಆದರೆ ಈ ದಿನ ಈ ನೆಗೆಟಿವ್ ಎನರ್ಜಿ ಇದೆಯಲ್ಲ, ಅಂಥವ್ರನ್ನ ಮಾತ್ರ ಹತ್ತಿರದಲ್ಲಿ ಇಟ್ಕೊಳ್ಬೇಡಿ. ಅವರು ನಿಮ್ಮ ಉತ್ಸಾಹಕ್ಕೆ ತಣ್ಣೀರನ್ನು ಎರಚುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ದೂರ ಇಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 12ನೇ ಮನೆಯ ಚಂದ್ರ. ಇದರಿಂದ ನಿಮ್ಮ ವ್ಯವಹಾರಕ್ಕೆ ಸ್ವಲ್ಪ ಅಡೆತಡೆಗಳಿರುವಂಥ ದಿನ ಇದು. ಎಲ್ಲವೂ ಸರಿ ಇದೆ ಅಂದುಕೊಂಡಾಗಲೇ ಎಲ್ಲೋ ಒಂದು ಕಡೆ ನಿಮಗೆ ತೊಂದರೆಗಳಾಗುತ್ತೆ. ಕೈಗೆ ಬಂದ ತುತ್ತು ಬಾಯಿಯವರೆಗೆ ಇರಲ್ಲ. ಹಾಗಾಗಿ ಸ್ವಲ್ಪ ವಿವೇಚನೆಯಿಂದಲೇ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಸುಳ್ಳು ಆಶ್ವಾಸನೆಗಳನ್ನು ನಂಬಿ ಮೋಸ ಹೋಗುವಂಥದ್ದು ಕೂಡ ಇದೆ. ಕೆಲವರ ಮಾತಿಗೆ ನೀವು ಮರಳಾಗ್ಬಿಡ್ತೀರಿ, ಕೆಲವರ ದಾಕ್ಷಿಣ್ಯಕ್ಕೆ ಬಲಿಯಾಗ್ಬಿಡ್ತೀರಿ. ಇದರಿಂದ ನಿಮಗೆ ಮೋಸ ಆಗುವಂಥದ್ದು, ವಂಚನೆ ಆಗುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಯಾರನ್ನೂ ಕೂಡ ಪೂರ್ಣವಾಗಿ ನಂಬಲಿಕ್ಕೆ ಹೋಗಬೇಡಿ. ಏಕೆಂದರೆ ಅವರವರ ಬೇಳೆ ಯಾವ ರೀತಿಯಲ್ಲಿ ಬೇಯಿಸ್ಕೊಳ್ಬೇಕು ಅನ್ನೋಂಥದ್ದರ ಅಜೆಂಡಾ ಅವರಿಗಿರುತ್ತೆ. ಹಾಗಾಗಿ ನೀವು ಬಲಿಪಶು ಆಗುವಂಥದ್ದು ಈ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ಜಾಗ್ರತೆ. ಇನ್ನು ಈ ದಿನದ ಉತ್ತರಾರ್ಧ ಏನಿದೆ ಸ್ವಲ್ಪ ನೆಮ್ಮದಿಯನ್ನೇನೋ ತರುತ್ತೆ ನಿಮಗೆ. ಏಕೆಂದರೆ ಕೆಲವು ಜಂಜಾಟಗಳಿಂದ ಹೊರಬರಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆದರೆ ಈ ದಿನ ಸಾಂಸಾರಿಕವಾಗಿ ಮತ್ತೆ ನೀವು ಆ ಒಂದು ವಿಷ ವರ್ತುಲದ ಒಳಗೆ ಸೇರ್ಪಡೆಯಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಮೂರನೆಯವರ ವಿಚಾರಕ್ಕೂ ಕೂಡ ನೀವು ತಲೆ ಹಾಕುವಂಥದ್ದಿದೆ. ಏನೋ ಒಂದು ಕ್ಯೂರಿಯಾಸಿಟಿ, ಅದನ್ನು ನೀವು ಗಮನಿಸುವಂಥದ್ದು, ಅವರ ವಿಚಾರವಾಗಿ ಹೆಚ್ಚು ಮಾಹಿತಿಯನ್ನು ಕಲೆ ಹಾಕುವಂಥದ್ದು, ಈ ರೀತಿಯ ವಿದ್ಯಮಾನಗಳಿಂದ ನಿಮಗೆ ನೆಮ್ಮದಿ ಅನ್ನುವಂಥದ್ದು ಇರಲ್ಲ. ಇನ್ನು ಈ ದಿನ ಸ್ತ್ರೀಯರು ವಿಶೇಷವಾಗಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ವೇದನೆ ಉಂಟಾಗುವಂಥದ್ದಿದೆ. ಮನಸ್ಸಿಗೆ ಈ ದಿನ ತೊಂದರೆ ಅನ್ನುವಂಥದ್ದಾದರೆ ಇಡೀ ಶರೀರಕ್ಕೆ ತೊಂದರೆ ವ್ಯಾಪಿಸಿಬಿಡುತ್ತೆ. ಹಾಗಾಗಿ ಮನಸ್ಸನ್ನು ಮೊದಲು ಚೆನ್ನಾಗಿಟ್ಕೊಳ್ಳಿ, ನಂತರದಲ್ಲಿ ಆ ಶರೀರ ತಾನಾಗಿ ಸುಸ್ಥಿತಿಗೆ ಬರುತ್ತೆ. ಅದಕ್ಕಾಗಿಯೇ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹಿರಿಯರು ಹೇಳಿರುವಂಥ ಮಾತು. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ಏನೇ ಭಿನ್ನಾಭಿಪ್ರಾಯಗಳು ಬಂದಿದ್ರೂ ಕೂಡ ಅದು ಹೆಚ್ಚಾಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ನಿಮ್ಮದೇ ಆಗಿರುತ್ತೆ. ಹಾಗಾಗಿ ನೀವಾಗಿ ಮಾಡಿಕೊಳ್ಳುವಂಥ ಕೆಲವೊಂದು ಸಮಸ್ಯೆಗಳೇನಿದೆ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಈ ದಿನ ಸೋಮಾರಿತನ ಬಿಟ್ಟು ಸ್ವಲ್ಪ ಚಟುವಟಿಕೆಯಿಂದ ಇರಿ. ಯಾವುದೇ ಕೆಲಸ ಆದರೂ ಕೂಡ ಅದರಲ್ಲಿ ನಿಮ್ಮ ಒಂದು 100% ಕೊಡಿ. ಇನ್ವಾಲ್ವ್ಮೆಂಟ್ ಚೆನ್ನಾಗಿರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಚಂದ್ರ
ಲಾಭಸ್ಥಾನದಲ್ಲಿದ್ದಾನೆ, 11ನೇ ಮನೆ. ಹಾಗಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾರ್ಯಸಿದ್ಧಿಯನ್ನು ಪಡ್ಕೊಳ್ಳುವಂಥ ಸಂದರ್ಭ. ನೀವು ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಸಮಾಧಾನ ಇದೆ, ಅನುಕೂಲಕರವಾಗಿರುವಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಆದರೆ ಈ ಕುಟುಂಬ ವರ್ಗದವರಲ್ಲಿ ತಲೆದೋರುವಂಥ ಭಿನ್ನಾಭಿಪ್ರಾಯ ಇದೆಯಲ್ಲ, ಅದು ಮಾತ್ರ ಈ ದಿನ ನಿಮ್ಮನ್ನು ಕಂಗೆಡಿಸುವಂಥದ್ದು. ಹಾಗಾಗಿ ಅವರವರಲ್ಲಿ ಆಗುವಂಥ ಈ ಒಂದು ದ್ವೇಷ ಅಥವಾ ಒಬ್ಬರ ಕಾಲನ್ನು ಮತ್ತೊಬ್ಬರು ಎಳೆಯುವಂಥ ಒಂದು ವಿದ್ಯಮಾನ, ಇದಕ್ಕೆ ನೀವು ಕೂಡ ಸಾಕ್ಷಿಯಾಗ್ತೀರಿ. ಆದಷ್ಟು ಆ ವಾತಾವರಣವನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಪ್ರಯತ್ನದಿಂದ ಈ ದಿನ 100ಕ್ಕೆ 100ರಷ್ಟು ಫಲ ಸಿಕ್ಕಲ್ಲ, ಆದರೂ ಕೂಡ ಪ್ರಯತ್ನ ಮಾಡದೇ ಇರಬಾರ್ದು. ಇನ್ನು ಈ ದಿನ ನಿಮಗೆ ದೊರಕುವಂಥ ಅವಕಾಶಗಳೇನಿದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ, ಎನ್ಕ್ಯಾಶ್ ಮಾಡಿಕೊಳ್ಳಿ. ನಿಮಗೆ ಮುಂದೆ ಒಳ್ಳೆಯ ಅನುಕೂಲ ಉಂಟಾಗುತ್ತೆ. ಇನ್ನು ಈ ದಿನದಲ್ಲಿ ಮಂಗಳಕರವಾದಂಥ ಕಾರ್ಯಗಳ ಬಗ್ಗೆ ಸ್ವಲ್ಪ ಪೂರ್ವ ಸಿದ್ಧತೆ ಇರುವಂಥದ್ದು, ಆ ಕಾರ್ಯಕ್ಕೆ ಆಹ್ವಾನ ಬರುವಂಥದ್ದು, ಒಟ್ಟಾರೆ ಈ ಶುಭ ಕಾರ್ಯಗಳ ಬಗ್ಗೆ ಈ ದಿನ ಸ್ವಲ್ಪ ಕಾಳಜಿ ಅನ್ನುವಂಥದ್ದು ಇರುತ್ತೆ. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ನಿಮಗೆ ಲಾಭ ಇದೆ. ಉದ್ಯೋಗಸ್ಥರಿಗೂ ಕೂಡ ಈ ದಿನ ಒಳ್ಳೆಯ ವಾತಾವರಣ, ನಿಮ್ಮ ಮೇಲಧಿಕಾರಿಗಳಾಗಲಿ ಸಹೋದ್ಯೋಗಿಗಳಾಗಲಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವರು ಅವರೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ಈ ದಿನ ನಿಮ್ಮ ಮಾತು ಅಷ್ಟು ಚೆನ್ನಾಗಿದೆ, ನಿಮ್ಮ ಸ್ವಭಾವ ತುಂಬ ತಾಳ್ಮೆಯಿಂದ ಇದೆ, ಸಂಯಮ ಇದೆ. ಅದಕ್ಕಾಗಿಯೇ ಈ ದಿನ ಕೆಲವರು ನಿಮ್ಮನ್ನು ಹೊಗಳುವಂಥದ್ದು ಕೂಡ ಇದೆ. ಸಣ್ಣ ಪುಟ್ಟ ಉಡುಗೊರೆಗಳು ಕೂಡ ನಿಮಗೆ ಸಿಕ್ಕುವಂಥದ್ದು. ಇಲ್ಲಿ ಉಡುಗೊರೆ ವಸ್ತು ರೂಪದಲ್ಲಿ ಸಿಕ್ಕಬೇಕು ಅನ್ನೋವಂಥದ್ದೇನಲ್ಲ, ನಿಮಗೆ ಒಂದು ಶ್ಲಾಘನೀಯ ರೂಪದಲ್ಲಿ ನಿಮ್ಮನ್ನು ಹೊಗಳಿದ್ರೂ ಕೂಡ ಅದು ಒಂದು ದೊಡ್ಡ ಉಡುಗೊರೆನೇ. ಅದರಿಂದ ಮೋಟಿವೇಟ್ ಆಗ್ತೀರಿ, ಅದು ನಿಮಗೆ ಉತ್ಸಾಹವನ್ನು ತರುವಂಥ ಸಾಧ್ಯತೆಗಳನ್ನು ಹೆಚ್ಚು ಮಾಡುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲತೆಗಳೇ ಉಂಟಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ಸಮಯ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಮುಂದಿನ ಓದು, ನಿಮ್ಮ ಶಿಕ್ಷಣ ಅಥವಾ ವಿದೇಶ ಪ್ರವಾಸ ಇಂಥ ಒಂದು ಕನಸುಗಳಿದ್ದರೆ ಅದನ್ನು ನನಸು ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶಗಳಿದೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಬಿಚ್ಚಿ ಮಾತಾಡಿ, ಹಿರಿಯರ ಒಂದು ಮಾರ್ಗದರ್ಶನ ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇಲ್ಲಿ ನಾವು ಮಾಡುವಂಥ ವೃತ್ತಿ, ನಮ್ಮ ಕೆಲಸ, ನಮ್ಮ ವ್ಯಾಪಾರ ವ್ಯವಹಾರ ಇದೆಲ್ಲದರಲ್ಲೂ ಕೂಡ ಈ ದಿನ ಸಮಾಧಾನ ಇದೆ, ತೃಪ್ತಿ ಇದೆ. ನೆನ್ನೆ ಮೊನ್ನೆಗಿಂತ ಕೂಡ ಈ ದಿನ ವಾತಾವರಣ ತುಂಬ ತಿಳಿಯಾಗಿರುತ್ತೆ. ವ್ಯಾಪಾರದಲ್ಲಿ ಈ ದಿನ ತುಂಬ ತಾಳ್ಮೆಯಿಂದ ಮುಂದುವರಿಯುವಂಥದ್ದು ಕೂಡ ಇದೆ. ಹಾಗಾಗಿ ಪೈಪೋಟಿ ಅನ್ನುವಂಥದ್ದಿಲ್ಲ, ಜಲಸಿ ಇಲ್ಲ. ಹಾಗಾಗಿ ಬೇರೆಯವರನ್ನ ಕಂಡು ಹೊಟ್ಟೆ ಉರಿ ಪಡುವಂಥದ್ದಾಗಲಿ ಅಥವಾ ಬೇರೆಯವರು ಮುಂದುವರೆದ್ರಲ್ಲ ಅಂತ ಹೇಳಿ ನೀವು ನಿರುತ್ಸಾಹ ತೋರುವಂಥದ್ದಾಗಲಿ ಇರಲ್ಲ. ಹಾಗಾಗಿ ಈ ದಿನ ತುಂಬ ಗೌರವದಿಂದ ಅಷ್ಟೇ ಪ್ರಬುದ್ಧವಾಗಿ ನಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ನಿಮ್ಮ ಚೌಕಟ್ಟಿನೊಳಗೆ ಮಾಡಿ, ಅತಿರೇಕಕ್ಕೆ ಹೋಗುವಂಥದ್ದು ಬೇಡ. ಏಕೆಂದರೆ ಕೆಲವರ ಮಾತು ನಿಮ್ಮಲ್ಲಿ ತುಂಬ ಅತಿ ಉತ್ಸಾಹವನ್ನು ತರುತ್ತೆ, ಉಬ್ಬುವಂಥದ್ದು, ಉಬ್ಬುಗಾಳೆ ಅಂತ ಹೇಳ್ತಾರೆ, ಆ ಥರ ಆಗಬಾರ್ದು ಈ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ನಿರೀಕ್ಷೆಗಳೇನಿದೆ ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಇದೆ. ಬಹುದಿನದ ಬಯಕೆಯೊಂದು ಈ ದಿನ ಈಡೇರುತ್ತೆ. ಹಾಗೆ ಈ ದಿನ ಕೆಲವು ವಿಚಾರಗಳನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಅದು ನಿಮಗೆ ಹೊಂದಿಕೆ ಆಗುವಂಥದ್ದಿದ್ದರೆ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಅದನ್ನು ರಿಜೆಕ್ಟ್ ಮಾಡುವಂಥದ್ದು ಉತ್ತಮ. ಆದರೆ ಈ ಸೇಯಿಂಗ್ ನೋ ಈಸ್ ವೆರಿ ಡಿಫಿಕಲ್ಟ್ ಅಂತ ಹೇಳ್ತಾರೆ. ಅಂದರೆ ಒಂದು ಕೆಲಸಕ್ಕೆ ಇಲ್ಲ, ನನ್ನಿಂದ ಆಗಲ್ಲ ಅಂತ ಹೇಳುವಂಥದ್ದು ನಿಮಗೆ ಆಗಲ್ಲ, ನಿಮ್ಮ ಸ್ವಭಾವಕ್ಕೆ ಬಂದಿಲ್ಲ. ಆದರೆ ಈ ದಿನ ಮಾತ್ರ ಯಾವುದೇ ದಯಾ ದಾಕ್ಷಿಣ್ಯ ಇಲ್ಲದೆ ಆ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರವೂ ಕೂಡ ಸುಗಮವಾಗಿ ನಡೆಯುತ್ತೆ. ಹಾಗಾಗಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ತೊಂದರೆಗಳು ಅನ್ನುವಂಥದ್ದೇನೂ ಇರಲ್ಲ. ಆದರೆ ಮೂರನೆಯವರಿಂದ ಏನಾದರೂ ತೊಂದರೆಗಳಾಗ್ಬೋದು, ಮೂರನೆಯವರ ವಿಚಾರಕ್ಕೆ ನೀವು ಗಮನ ಹರಿಸೋದ್ರಿಂದ ನಿಮ್ಮ ಸಮಯ ವ್ಯರ್ಥ ಆಗ್ಬೋದು. ಹಾಗಾಗಿ ನೀವು ನಿಮ್ಮ ಕೆಲಸ ಇಷ್ಟರಲ್ಲೇ ಇದ್ದರೆ ಈ ದಿನ ಒಳ್ಳೆಯ ಪ್ರಗತಿ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಕನಕಧಾರ ಸ್ತೋತ್ರ ಗೊತ್ತಿದ್ರೆ ಹೇಳ್ಕೊಳ್ಳಿ, ಇಲ್ಲಾಂದರೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ
ಒಂದು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನವಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 9ನೇ ಮನೆ. ಈ ದಿನ ಸ್ವಲ್ಪ ಕಸಿವಿಸಿ ಇರುವಂಥ ದಿನ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳನ್ನು ಕಾಣುವಂಥ ದಿನ. ಅದರಲ್ಲೂ ಈ ದಿನ ಯಾವುದೋ ಒಂದು ವಿಚಾರವನ್ನು ಹಿಡ್ಕೊಂಡು ಅದನ್ನೇ ಎಳೆದಾಡುವಂಥದ್ದು, ಅದರ ಬಗ್ಗೆನೇ ಹೆಚ್ಚು ಚಿಂತೆಯನ್ನು ಮಾಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸು ತುಂಬ ಎಂಗೇಜ್ಡ್ ಆಗಿರುವಂಥದ್ದು, ಎಲ್ಲೂ ಕೂಡ ಬಿಡುವು ಪುರುಸೊತ್ತು ಅನ್ನುವಂಥದ್ದು ಇರಲ್ಲ ನಿಮ್ಮ ಮನಸ್ಸಿಗೆ. ಯಾಕೆಂದರೆ ಆ ಒಂದು ಚಿಂತೆನೇ ನಿಮ್ಮನ್ನು ತುಂಬ ಆವರಿಸಿರುವಂಥದ್ದಾಗುತ್ತೆ. ಹಾಗಾಗಿ ಈ ದಿನ ಅಷ್ಟು ಚಿಂತೆ ಮಾಡೋದ್ರಿಂದ ನೀವು ಏನೇನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಬೇರೆ ಕೆಲಸಗಳ ಕಡೆ ಕೂಡ ಗಮನ ಹರಿಸುವಂಥದ್ದು ಉತ್ತಮ. ಇನ್ನು ಒಂದು ಸಣ್ಣ ಸಮಸ್ಯೆ ನಿಮಗೆ ದೊಡ್ಡದಾಗಿ ಕಾಣಿಸುತ್ತೆ ಈ ದಿನದಲ್ಲಿ. ಹಾಗಾಗಿ ಒಂದು ದೊಡ್ಡ ಸಮಸ್ಯೆಯನ್ನು ಜ್ಞಾಪಿಸ್ಕೊಳ್ಳಿ, ಅದನ್ನು ನೀವು ಎದುರಿಸಿರುವಂಥ ರೀತಿಯನ್ನು ಸ್ಮರಿಸ್ಕೊಳ್ಳಿ. ಆಗ ಈ ಸಣ್ಣ ಸಮಸ್ಯೆ ಏನೂ ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬರುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮನ್ನು ನೀವೇ ಸಂಭಾಳಿಸ್ಕೊಳ್ಬೇಕು. ಅಂದರೆ ನಿಮ್ಮ ಬಗ್ಗೆನೇ ನಿಮಗೆ ಕಾಳಜಿ ಇರಬೇಕು. ಮ್ಯಾನೇಜಿಂಗ್ ಯುವರ್ ಸೆಲ್ಫ್ ಈಸ್ ವೆರಿ ಗ್ರೇಟೆಸ್ಟ್ ಆರ್ಟ್ ಅದು ಈ ದಿನ. ಅದನ್ನು ಸ್ವಲ್ಪ ಜಾಗರೂಕತೆಯಿಂದ, ಜಾಣತನದಿಂದ ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಂದು ಹೂಡಿಕೆಗೆ ಸಂಬಂಧಪಟ್ಟಂತೆ ಕೂಡ ಅಡೆತಡೆಗಳನ್ನು ಎದುರಿಸಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ವಿಚಾರ ಇರ್ಬೋದು, ಹಣದ ವಿಚಾರ, ಸಾಲದ ವಿಚಾರ, ಇದರಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ಇನ್ನು ನೀವು ಯಾರನ್ನ ಒಳ್ಳೆಯವರು ಅಂತ ಹೇಳಿ ನಂಬಿದ್ದೀರೋ, ಯಾರಿಂದ ಸಹಾಯ ಆಗತ್ತೆ ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದೀರೋ, ಅವರಿಂದ ಈ ದಿನ ನಿಮಗೆ ಏನೇನೂ ಸಿಕ್ಕಲ್ಲ, ಏನೇನೂ ಅನುಕೂಲ ಆಗಲ್ಲ. ಹಾಗಾಗಿ ಈ ಡಿಪೆಂಡೆನ್ಸಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಈ ದಿನ. ಇನ್ನು ಈ ದಿನ ಒಂದು ಪ್ರವಾಸಕ್ಕೆ ಹೋಗುವಂಥ ಸಂದರ್ಭ, ಪೂರ್ವ ಸಿದ್ಧತೆ ಇರ್ಬೋದು, ಅಥವಾ ಪ್ರಯಾಣ ಮಾಡುವಂಥದ್ದು, ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಅನುಕೂಲ ಅಷ್ಟಕ್ಕಷ್ಟೇ ಇರುವಂಥದ್ದು. ಏನು ಬಂದಿದೆಯೋ ಅದನ್ನೇ ಅನುಭವಿಸಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ನಿಮಗೆ ಮಧ್ಯಮ ಫಲಗಳಿರುವಂಥದ್ದು ಈ ದಿನ. ಅದಕ್ಕಾಗಿಯೇ ಯಾವುದೇ ಕೆಲಸ ಕಾರ್ಯಗಳಿಂದಲೂ ಕೂಡ ಹೆಚ್ಚಿನ ಮಟ್ಟದ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಹಾಗೆ ಈ ದಿನ ಶುಭ ಸುದ್ದಿಯೊಂದಿಗೆ ಆರಂಭ ಆಗುತ್ತೆ. ಆದರೆ ಈ ದಿನ ಕಳೆದಂತೆ, ಸಮಯ ಕಳೆದಂತೆ ನಿಮ್ಮ ಚಿಂತೆ ಸ್ವಲ್ಪ ಉಲ್ಬಣ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಕಾರ್ಯಕ್ಷಮತೆ ಕೂಡ ಅಷ್ಟಕ್ಕಷ್ಟೇ ಆಗುವಂಥದ್ದು. ಏಕೆಂದರೆ ಕಾನ್ಸಂಟ್ರೇಷನ್ ಇಲ್ಲ ಈ ದಿನ. ಅದಕ್ಕಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಎಡವಟ್ಟುಗಳಾಗುವಂಥದ್ದು ಇದೆ. ಇನ್ನು ಕೆಲವು ವಸ್ತುಗಳನ್ನು ಕೈಜಾರಿ ಬೀಳಿಸುವಂಥದ್ದು ಕೂಡ ಇದೆ. ನೀವೇ ಇದನ್ನು ನೋಡಬಹುದು. ಏಕೆಂದರೆ ನಿಮ್ಮ ಕೈಯಲ್ಲೂ ನಿಯಂತ್ರಣ ಇಲ್ಲ, ಮನಸ್ಸಿನಲ್ಲೂ ನಿಯಂತ್ರಣ ಇಲ್ಲ, ಕಂಟ್ರೋಲ್ ಇಲ್ಲ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಕೈ ಜಾರಿ ಹೋಗುವಂಥ ಸಾಧ್ಯತೆಗಳಿದೆ. ಇದರಲ್ಲಿ ಹಣವೂ ಕೈ ಜಾರಿ ಹೋಗುತ್ತೆ, ಸಂಬಂಧಗಳೂ ಕೈ ಜಾರಿ ಹೋಗುತ್ತೆ, ನಿಮ್ಮ ಒಂದು ಮಾನಸಿಕ ಶಾಂತಿ ನೆಮ್ಮದಿ ಕೂಡ ಕೈ ಜಾರಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದನೇ ಇರಿ. ಇನ್ನು ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಯಾರ ಜೊತೆಯಲ್ಲೂ ಕೂಡ ಹಂಚಿಕೊಳ್ಬೇಡಿ. ಏಕೆಂದರೆ ಆ ಕೆಲಸಕ್ಕೆ ಅಡ್ಡಿಪಡಿಸುವಂಥವರೇ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಹಿತಶತ್ರುಗಳು ಎಲ್ಲಿದ್ದಾರೆ? ನಿಮ್ಮ ಬೆನ್ನಿನ ಹಿಂದೆಯೇ ಇದ್ದಾರೆ. ಹಾಗಾಗಿ ನಿಮ್ಮ ಒಂದು ಕನಸುಗಳ ಒಂದು ಯೋಜನೆಗಳೇನಿದೆ ಅದನ್ನು ಸದ್ದಿಲ್ಲದೆ ಕಾರ್ಯಗತಗೊಳಿಸುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕಾಗತ್ತೆ. ಆದರೆ ಕುಟುಂಬಸ್ಥರಿಗೆ ಮಾತ್ರ ವಿಚಾರಗಳನ್ನು ಹೇಳಬೇಕು. ಅವರನ್ನು ಬಿಟ್ಟು ಯಾವುದೇ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡಬೇಡಿ. ಇನ್ನು ಈ ದಿನ ಸ್ವಲ್ಪ ನೆಮ್ಮದಿ ಕಡಿಮೆ ಇರೋದರಿಂದ ಅದನ್ನು ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಅದಕ್ಕಾಗಿ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಿ. ಮನಸ್ಸಿಗೆ ಖುಷಿ ಕೊಡುವಂಥ ಸನ್ನಿವೇಶಗಳನ್ನು ನೀವೇ ಸೃಷ್ಟಿ ಮಾಡಿಕೊಳ್ಬೇಕು. ನಿಮಗೆ ಇಷ್ಟವಾದಂತಹ ವ್ಯಕ್ತಿಗಳನ್ನು ಭೇಟಿ ಮಾಡಿ, ಖುಷಿ ಕೊಡುವಂಥ ಸ್ಥಳಕ್ಕೆ ಹೋಗಿ ಬನ್ನಿ. ಹಾಗೆ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಒಂದು ಪಟ್ಟಿಯನ್ನು ಹಾಕಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ನಿಮ್ಮ ಮನಸ್ಸೂ ಚೆನ್ನಾಗಿರುತ್ತೆ, ಪ್ರಯತ್ನವೂ ಉತ್ತಮವಾಗಿರುತ್ತೆ, ಆದಾಯವೂ ಕೂಡ ಅದ್ಭುತವಾಗಿರುತ್ತೆ. ಈ ಒಂದು ವಿಚಾರಗಳನ್ನು ನೀವೇ ವೈಯಕ್ತಿಕ ಗಮನ ಹರಿಸಿ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ
ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವಿಶೇಷವಾದಂಥ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ತೃಪ್ತಿ ಇರುವಂಥ ದಿನ. ಅದರಲ್ಲೂ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಫಲ ಸಿಕ್ಕಾಗ ನಿಮಗೆ ಭಾಗ್ಯೋದಯ ಉಂಟಾಗುವಂಥದ್ದು ಇದೆ. ಹಾಗಾಗಿ ಈ ದಿನದ ಪ್ರಯತ್ನ ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ಇನ್ನು ಗ್ರಹಗತಿಗಳು ಕೂಡ ನಿಮಗೆ ಅನುಕೂಲಕರವಾಗಿರುವಂತಹ ಸ್ಥಿತಿಯಲ್ಲಿರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಪರಿಶ್ರಮ ಇದೆ. ಯಾಕೆಂದರೆ ಶನಿಯೇ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಕಷ್ಟಪಡಬೇಕು. ಆದರೆ ಫಲ ಮಾತ್ರ ಚೆನ್ನಾಗಿದೆ. ಅದರಲ್ಲೂ ಶಾಶ್ವತವಾದಂಥ ಫಲಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಿತಿ ಇಟ್ಕೊಂಡ್ರೆ ಸಾಕು. ನೀವು ಒಂದು ಲಿಮಿಟ್ ಅನ್ನುವಂಥದ್ದು ಇದ್ದರೆ ಸಾಕು, ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುತ್ತೆ. ಇನ್ನು ಈ ದಿನ ಉದ್ಯೋಗಿಗಳಿಗೆ ಸ್ಥಳ ಬದಲಾವಣೆ ಆಗುವಂಥದ್ದು ಅಥವಾ ಒಂದು ಜವಾಬ್ದಾರಿಯುತವಾದಂಥ ಕೆಲಸ ನಿಮಗೆ ಹೆಗಲಿಗೆ ಬರುವಂಥದ್ದು, ಏನೋ ಒಂದು ಬದಲಾವಣೆ ಈ ದಿನ ಆಗುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಉದ್ಯೋಗ ಭಾಗ್ಯವನ್ನು ಪಡ್ಕೊಳ್ಳುವಂತಹ ಸಂದರ್ಭ, ನಿಮ್ಮ ಕೈಯಲ್ಲಿರುವಂಥ ಸ್ವಂತ ಉದ್ಯೋಗ ಇರ್ಬೋದು, ಸ್ವಂತ ವ್ಯಾಪಾರ ಇರ್ಬೋದು, ಇದನ್ನು ಮುಂದುವರಿಸಲಿಕ್ಕೆ, ಅದನ್ನು ವಿಸ್ತರಣೆ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ನಿಮಗೆ ಒಳ್ಳೆಯ ಸಹಕಾರ ಸಿಕ್ಕತ್ತೆ. ಹಾಗೆ ಈ ದಿನ ಬಂಧು ಮಿತ್ರರ ಪ್ರೀತಿ ವಿಶ್ವಾಸವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಒಟ್ಟಾರೆ ಸಾರಾಂಶ, ಈ ದಿನ ನಿಮಗೆ ಹೆಚ್ಚಿನ ಜನಬೆಂಬಲ ಸಿಕ್ಕತ್ತೆ. ಮನಸ್ಸಿಗೆ ಖುಷಿಯಾಗುವಂಥ ಸನ್ನಿವೇಶಗಳೇ ಇರುವಂಥದ್ದು. ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿಯಾಗಲಿ ಪತ್ನಿಯಾಗಲಿ ನಿಮ್ಮನ್ನು, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಂದರ್ಭದಲ್ಲಿರ್ತಾರೆ. ಹಾಗಾಗಿ ಬದುಕು ಸಾರ್ಥಕವಾಯ್ತಲ್ಲ ಅನ್ನುವಂಥ ಒಂದು ವಿಷಯಲ್ಲಿ ಇರುವಂಥದ್ದು ಕೂಡ ಇದೆ. ಇನ್ನು ವಿಚಾರ ಅಂತ ಹೇಳಿದ್ರೆ, ಈ ದಿನ ಸರಿಯಾದ ನಿಯಮವನ್ನು ಪಾಲನೆ ಮಾಡುವಂಥದ್ದು ಮಾತ್ರ ಸೂಕ್ತ. ಅಂದರೆ ಕಾನೂನಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಡವಟ್ಟಾಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.